ಶೂರ್ಪಣಖಿಗೆ ಗುಡಿ ಕಟ್ಟಬೇಕು, ಹೌದು. ಮತ್ತೊಂದು ಮಂಥರೆಗೆ ಗುಡಿ ಕಟ್ಟಬೇಕು, ಆಮೇಲೆ ಇನ್ನೊಬ್ಬರಿಗೆ ಯಾರಿಗೂ ಕಟ್ಟಬೇಕು ಅಂತ ಹೇಳಿದಾರಂತೆ. ಅಂದ್ರೆ ಬರ್ಲಿಕ್ಕೆ ಕಾರಣ ಕಾಡಿಗೆ. ನೀವೆಲ್ಲ ಆಡಳಿತಕ್ಕೆ ಬಂದ್ರೆ ಅದೇ ದೇವಸ್ಥಾನ ಕಟ್ಟಿಸ್ತೀರಿ ನೀವು. ಅದಕ್ಕಾಗಿಯೇ ನೀವು ಆಡಳಿತಕ್ಕೆ ಬರಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ರಾಮನಿಗೂ ಇಲ್ಲ, ಆಂಜನೇಯನಿಗೂ ಇಲ್ಲ. ಹೊಸ 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 ಗುಡಿ, ಹೊಸ 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 ಆಲೋಚನೆ, ಹೊಸ ಹೊಸ ದಿನದ ಆಚರಣೆ. ಹೌದು, ಪಾಡಿಗೆ ಇರುವ ಅಪರೂಪಕ್ಕಾದ್ರೂ ನಿಮ್ಮಲ್ಲಿ ಸಿಗುವಾಗ ಒಂದಿಷ್ಟು ಅವಕಾಶ ಬಳಸಿಕೊಂಡಿದ್ದೇನೆ. ವೇಳೆ ಕಳೆದದ್ದಕ್ಕಾಗಿ ನಿಮ್ಮಲ್ಲಿ ಸಮಯ ವ್ಯರ್ಥ ಮಾಡಿದ್ದಂತಾದ್ರೆ ಕ್ಷಮೆ ಕೊಡ್ಬೇಕು. ವೇಳೆ ಒಳ್ಳೆಯ ರೀತಿಯಲ್ಲಿಯೇ ಕಳೆದಿದ್ದೀನಿ ಅಲ್ವಾ ಮಗು? ಮಗು ಅಜ್ಜ, ವಂದಿಸಿಕೊಂಡಿದ್ದೇನೆ. ಓ ಮೇಧಿನಿಪ ಸುಯೋಧನ, ಅಜ್ಜ ನೀನು ನನ್ನನ್ನು ಕೂಗಿ ಕರೆದಾಗ ಥಟ್ಟನೆ ಎದ್ದು ನಾನೇ ನಿನ್ನನ್ನು ಬಂದು ಬಾಚಿ ತಪ್ಪಿಕೊಂಡೆ. ಕರೆದರೆ ನಿಮಗೆ ಸಿಟ್ಟು ಬರ್ಲಿಕ್ಕಿಲ್ಲ ಅಂತ ಹೇಳುವ ವಿಶ್ವಾಸ. ಅಲ್ಲದೆ ಇದ್ರೆ ಈ ಹೊತ್ತು ಗೊತ್ತು ನೋಡಿದ್ರೆ ಕರೆಯುವ ಹೊತ್ತು ಅಲ್ಲ ಅಜ್ಜ, ಇದು ಗೊತ್ತುಂಟು ನನಗೆ. ನಿನ್ನನ್ನು ನೋಡಿದಾಗ ಎಲ್ಲಾ ಸಂದರ್ಭದಲ್ಲಿ ನಾನು ಸಿಟ್ಟು ಮಾಡ್ತೇನೆ ಮಗು. ಸಿಟ್ಟೇ ಮಾಡ್ಲಿಲ್ಲ ಅಂತ ಅಲ್ಲ, ಕೆಲವು ಸಂದರ್ಭದಲ್ಲಿ ಮಾಡಿದ್ದೇನೆ. ಸಿಟ್ಟು ಬರುವಂತೆ ನೀನು ಮಾಡಿದ್ದೀಯ ಅನ್ನುವುದು ಪ್ರಧಾನ ವಿಷಯ. ಹೌದಜ್ಜ. ಆದ್ರೆ ಸಿಟ್ಟು ಯಾರ ಮೇಲೆ ಹೆಚ್ಚಿಗೆ ಬರ್ತದೆ ಗೊತ್ತಾ? ಯಾರ ಮೇಲೆ ಅಜ್ಜ? ಯಾರ ಮೇಲೆ ಅತಿಯಾದಂತ ವಿಶ್ವಾಸ, ಯಾರ ಮೇಲೆ ಅಮಿತವಾದಂತ ವಾತ್ಸಲ್ಯ ಇರ್ತದೆ, ಅವರ ಮೇಲೆ ಸಿಟ್ಟು ಬರುವುದು ಹೆಚ್ಚು ಮಗು. ಹೌದು ಮಗು, ಅಜ್ಜ. ಅನಭಿಷಿಕ್ತ ಸಮ್ರಾಟನಾಗಿ, ರಾಜಕೀಯ ಮುತ್ಸದ್ದಿಯಾಗಿ, ಪ್ರಬುದ್ಧ ರಾಜಕಾರಣಿಯಾಗಿ ಸಮೃದ್ಧವಾದಂತ ಆಡಳಿತವನ್ನು ನಡೆಸುತ್ತಾ ಇದ್ದೆ. ಹೌದು, ಇದು ನಿನ್ನ ಮೇಲ್ಮೆ ಅಂತ ನಾನು ಹಿರಿ ಹಿಗ್ತೇನೆ. ನಿಮ್ಮ ಆಶೀರ್ವಾದ ಅಂತ ಭಾವಿಸ್ತೇನೆ ಅಜ್ಜ. ನೀನು ಮುಂದೆ ಹೋಗುವಾಗ ಹಿಂದೆ ಮುಂದೆ ಆಚೆ ಈಚೆ ಏನು ಹೊಗಳು ಭಟರು, ಏನು ಅಂಗರಕ್ಷಕರು, ಏನು ಶ್ವೇತ ಛತ್ರವನ್ನ ಎತ್ತಿ ಹಿಡಿಯುವವರು. ನಾ ಬೇಡ ಅಂತ ಹೇಳಿದ್ರು ಬಂದೇ ಬರ್ತಾರೆ ಅವರು. ಬೇಕೇ ಬೇಕು. ಯಾಕೆ ಗೊತ್ತಾ? ನಿನ್ನ ಸ್ಥಾನಮಾನಕ್ಕೆ ಸಲ್ಲಬೇಕಾದಂತಹ ಗೌರವ ಅದು. ಹೌದು, ನೀನು ಅಂತಲ್ಲ, ಆ ಸಿಂಹಾಸನವನ್ನ ಏರಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಗೌರವವನ್ನು ಸಲ್ಲಿಸಲೇಬೇಕು. ಹೌದು ಮಗು, ಅಜ್ಜ. ಈಗ ಮಾತ್ರ ಅದೇನಿಲ್ಲ. ಕಾರ್ಗತ್ತಲು ಹೌದು, ಸ್ವತಃ ನೀನೇ ಕೈಯಲ್ಲಿ ಬೊಂಬಾಳ ದೀವಿಗೆಯನ್ನ ಹಿಡಿದು ಮುಂದೆ ಹಿಂದೆ ಆಚೆ ಈಚೆ ಯಾರೂ ಇಲ್ಲದ ಸ್ಥಿತಿಯಲ್ಲಿ ಏಕಾಂಗಿಯಾಗಿ ಕಾಲ್ನಡಿಗೆಯಲ್ಲಿ ಅಜ್ಜನ ಬಿಡದಿಯವರೆಗೆ ಬಂದಿದ್ದೆ. ದಾರಿ ಇಲ್ಲ ಅಂತ ಆಗುವಾಗ ದಾರಿ ಮಾಡಿಕೊಂಡು ಬರಬೇಕಾಗ್ತದ ಅಜ್ಜ. ಕತ್ತಲಿನಲ್ಲಿಯೂ ಬೆಳಕನ್ನು ಒಬ್ಬ ಹುಡುಕುತ್ತಾನೆ ಅಂತ ಆದ್ರೆ ಅವನಿಗೆ ಆಶಾವಾದಿ ಅಂತ ಹೆಸರು. ಬೆಳಕನ್ನ ರಸಿ ನಿಮ್ಮ ಹತ್ರ ಬಂದೆ, ಬೆಳಕು ಹಿಡ್ಕೊಂಡೇ ಬಂದೆ. ಮಗು, ಬೆಳಕನ್ನ ಅರಸಿ ಬರುವ, ಬೆಳಕನ್ನು ಹಿಡಿದುಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗಲೂ ಬೆಳಕಿಗೆ ಕತ್ತಲೆಯ ಪರಿಚಯವೇ ಇರುವುದಿಲ್ಲ. ಯಾಕೆಂದ್ರೆ ಬೆಳಕಿದ್ದಲ್ಲಿ ಕತ್ತಲೆ ಇರುವುದಿಲ್ಲ. ನೀನು ಕೈಯಲ್ಲಿ ಬೊಂಬಾಳ ದೇವಿಗೆಯನ್ನು ಹಿಡಿದುಕೊಂಡು ಹೊರಟಾಗಲೇ ಕತ್ತಲೆಯನ್ನ ಸೀಳಿಕೊಂಡೇ ಹೊರಟವ ಅನ್ನುವುದು ಅರ್ಥವಾಗ್ತದೆ. ಹೌದು. ಮತ್ತೆ ನೀನು ಸೂರ್ಯನ್ನ ಹಿಡಿದುಕೊಂಡು ಸೂರ್ಯನನ್ನು ಹುಡುಕ್ತಾ ಹೊರಟಿದ್ದೇನೆ ಅಂತ ಹೇಳಿದ್ರೆ ಹೇಗೆ ಮಗು? ನಿನ್ನ ಕತೆ ಹಾಗಾಯಿತು. ರಾತ್ರಿಯಲ್ಲಿ ಸೂರ್ಯನ ಬೆಳಕು ಕಾಣುವುದಿಲ್ಲ ಅಂತಲ್ವೇ ನಾವು ಈ ದೀವಟಿಕೆಯನ್ನು ಹಿಡಿಯುವುದು. ಹಾಗಂತ ರಾತ್ರಿಯ ಹೊತ್ತಿನಲ್ಲಿ ಸೂರ್ಯನ ಹಿಡಿದರೂ ಸೂರ್ಯ ಕಾಣುವುದಿಲ್ಲ. ಹಗಲು ಹೊತ್ತಿನಲ್ಲಿ ಸೂರ್ಯ ಅವಶ್ಯಕತೆ ಇಲ್ಲ. ಹಗಲು ಹೊತ್ತು ಸೂರ್ಯನ ಬೆಳಕಿಗೆ ಯಾರಾದರೂ ಒಂದು ಸೂರ್ಯ ಹಿಡಿಯುತ್ತಾನೆ ಅಂತ ಆದ್ರೆ ಅವನಿಗೆ ಹೆಡ್ಡ ಅಂತಲೇ ಹೇಳ್ಬೇಕು, ಅವನನ್ನು ಬೇರೆ ಸಾಲಿಗೆ ಸೇರಿಸಬೇಕು. ಮಗು, ಈಗ ನೀನು ಬಂದಿದ್ದಿ. ಹೌದೌದು. ಅಜ್ಜ 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 ಅಂತ ಕೂಗಿ ಕರೀತಾ ಇದ್ದಿ. ಹೌದಜ್ಜ. ಏನು ವಿನಯ ವಿಧೇಯತೆ. ಇಷ್ಟು ವರುಷ ಆದ್ರೂ ಇಂತಹ ಒಂದು ವಿನಯ ವಿಧೇಯತೆ ನಿನ್ನಲ್ಲಿ ಉಂಟು ಅನ್ನುವುದನ್ನು ನಾನು ಗಮನಿಸಿಯೇ ಇರಲಿಲ್ಲ. ಹೌದು ಅಜ್ಜ. ಪ್ರಾಯಶಃ ಅದು ಪ್ರಕಟವೇ ಆಗ್ಲಿಲ್ಲವೋ, ಅಥವಾ ನೋಡುವಂತ ಸೂಕ್ಷ್ಮತೆ ನಮ್ಮಲ್ಲಿ ಇಲ್ಲವಾಗಿತ್ತು, ಏನು ಅರ್ಥ ಆಗುವುದಿಲ್ಲ. ಅಂತೂ ಈ ಹೊತ್ತು ಅದನ್ನು ಕಾಣ್ತಾ ಇದ್ದೇನೆ ಮಗು. ಅಜ್ಜ, ಬಹಳ ಸಂತೋಷ ಆಯಿತು. ಈ ವರ್ತನೆ ಬೇಕು, ಈ ಸ್ವಭಾವ ನನಗೆ ಹಿಡಿಸ್ತದೆ ಮಗು. ಈಗ ಇದ್ದಕ್ಕಿದ್ದ ಹಾಗೆ ಎದ್ದು ಬಂದಿಯಲ್ಲ ನೀನು ಒಬ್ಬನೇ ಮಗು. ಏನೋ ಒಂದು ಬಲವಾದಂತಹ ಕಾರಣ ಇಲ್ಲದೆ ನೀನು ಸ್ಥಳ ಬಿಡುವವನಲ್ಲ. ನಿನ್ನ ಸ್ವಭಾವ, ನಿನ್ನ ಚರ್ಯೆ ನನಗೆ ಗೊತ್ತಿಲ್ವ? ಹೌದಲ್ಲ. ಏನು ಕಾರಣ ಇರಿಸಿಕೊಂಡು ಬಂದ ಮಗು ಹೇಳಬಹುದಲ್ಲ? ಅಜ್ಜ
ವರ್ತಮಾನ ಕಾಲದ ನಮ್ಮ ಹಸ್ತಿನಾವತಿಯ ರಾಜಕಾರಣ ಏನು ಎನ್ನುವ ಹಾಗೆ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂತಹ ಅಗತ್ಯ ಇಲ್ಲ. ನಮ್ಮೊಳಗೆ ಹಸ್ತಿನಾವತಿಯಲ್ಲಿ ಮುಂದೆ ಯಾರು, ಇದೊಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಂತಹ ಕಾಲ ಇದು. ಒಂದು ಉತ್ತರ ಇಲ್ಲಿಯವರೆಗೆ ಸಿಗಲಿಲ್ಲ. ಯಾವುದಕ್ಕೆ ಉತ್ತರ ಸಿಗಲಿಲ್ಲ? ಉತ್ತರದಾಯಿತ್ವಕ್ಕೆ ಉತ್ತರ ಸಿಗಲಿಲ್ಲ. ಉತ್ತರದಾಯಿತ್ವ ಯಾರಿಗೆ, ಉತ್ತರಾಧಿಕಾರಿ ಯಾರಿಗೆ ಎನ್ನುವಂತಹ ಪ್ರಶ್ನೆಗೆ ಇದುವರೆಗೆ ಉತ್ತರ ಸಿಗಲಿಲ್ಲ. ಈ ಸಂಘರ್ಷ ನಡೀತಾ ಇರುವಂತಹ ಹೊತ್ತಿನಲ್ಲಿಯೇ ಈ ಕಾಲಕ್ಕಾಗುವಾಗ ಪಾಂಡವರ ಜೊತೆ ಯುದ್ಧ ಅಲ್ಲದೆ ಯಾವ ಕಾರಣಕ್ಕೂ ನಮ್ಮಲ್ಲಿ ಒಂದು ಸ್ಥಿರತೆ ಎನ್ನುವುದು ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ನಾ ಹೇಳಿದಂತಹ ಉದಾಹರಣೆಗಳು, ಹಿನ್ನೆಲೆಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಕೃಷ್ಣ ಅಲ್ಲಿ ಸಂಧಾನಕ್ಕೆ ಬಂದಂತಹ ಕಾಲದಲ್ಲಿ ಹೇಳಿದ್ದೇನೆ, ಧರಣಿದೇವಿ ಯಾರಿಗೊಲಿಯುವಳು ಎನ್ನುವುದನ್ನು ನೀನೇ ಬಲ್ಲೆ ಅಂತ ಮೊದಲೇ ಅವನಿಗೆ ಹೇಳಿದವ. ಹಾಗಿದ್ರೆ ಇವತ್ತು ಕೊಡುವಂತಹ ರಣವೀಳ್ಯ ಎನ್ನುವುದು ಅದು ನಿಜವಾದಂತಹ ನನ್ನದಾದಂತಹ ತಲೆಯನ್ನರ್ಪಿಸುವಂತಹ ಪ್ರಕ್ರಿಯೆ ಆದರೂ ಆದೀತು. ಒಂದೋ ನನಗೆ, ಒಂದೋ ಪಾಂಡವರಿಗೆ ಹಸ್ತಿನಾವತಿ ಎನ್ನುವುದು ಸಲ್ಲಬೇಕು. ಹಾಗಾಗಿ ಹೊಂಬಟ್ಟಲಿನ ಹರಿಮಾನ ಎನ್ನುವುದೇ ಹಸ್ತಿನಾವತಿ. ಅದರಲ್ಲಿರುವಂತಹ 5 ವೀಳ್ಯದ ಎಲೆಗಳೇ ಪಂಚಭೂತಕ್ಕೆ ಸಾಕ್ಷಿ. ಅದೇ ರೀತಿಯಲ್ಲಿ ಒಂದು ಕಣ್ಣಿನ ಅಡಿಕೆ ಏಕಲಕ್ಷದ ದ್ಯೋತಕ. ಹೀಗೆ ಹೇಳಿ ಅವರಿಗೆ ರಣವೀಳ್ಯವನ್ನು ಕೊಟ್ಟದ್ದು. ಆ ಕಾಲಕ್ಕೆ ನಾ ಆಲೋಚಿಸಿದ್ದಜ್ಜ, ಮುಂದೆ ಏನಾಗಬಹುದು, ನಾವೇ ಸಿದ್ಧತೆ ಮಾಡಿಕೊಂಡು ಹಸ್ತಿನಾವತಿಯಿಂದ ಹೊರಟು ಕುರುಕ್ಷೇತ್ರದ ರಣಧಾರುಣಿಗೆ ಹೋಗಿ ಸನ್ನದ್ಧರಾಗುವಲ್ಲಿಯವರೆಗೆ ಪಾಂಡವರು ಬರಲಿಕ್ಕಿಲ್ಲ ಎನ್ನುವ ಹಾಗೆ. ಆದರೆ ಪರಿಸ್ಥಿತಿ ವಿಪರೀತ ಆಗಿದೆ ಹೋಗಿದೆ ಅಜ್ಜ. ವಿಪರೀತ? ಹೌದು. ಏನಾಗಿದೆ? ನಾವು ಎಣಿಸಿದ್ದಕ್ಕಿಂತ, ಅದಕ್ಕಿಂತಲೂ ನೀವೆಲ್ಲ ಭಾವಿಸಿದ್ದಕ್ಕಿಂತ ಪಾಂಡವರು ಎಣಿಸಿದ ಹಾಗಲ್ಲ ಅಂತ ಹೇಳುವುದು ಇವತ್ತು ಶ್ರುತ ಆಯಿತು. ನನಗೆ ಅರ್ಥವೇ ಆಗಲಿಲ್ಲ. ದೂತ ಬಂದು ಹೇಳುತ್ತಾ ಇದ್ದಾನೆ, ಈಗಾಗಲೇ ಪಾಂಡವರು ಬಂದು ಕುರುಧಾರಿಣಿಯಲ್ಲಿ ತಮ್ಮದ್ದಾದಂತಹ ಸೇನಾ ನಿವಹವನ್ನು ಡೇರೆಗಳಾಗಿ ಹಾಕಿ ಯುದ್ಧ ಸನ್ನದ್ಧವಾದಂತಹ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಯುದ್ಧಕ್ಕಾಗಿ ಅವರು ಕಾದು ಕುಳಿತಿದ್ದಾರೆ ಅಂತಾದ್ರೆ, ಈ ವಿಷಯ ಕೌರವನಿಗೆ ಹೋಗಿ ತಿಳಿಸು ಅಂತ ಹೇಳಿ ದೂತನಲ್ಲಿ ಹೇಳಿ ಕಳುಹಿಸ್ತಾರೆ ಅಂತಾದ್ರೆ, ನಮಗಿಂತ ಒಂದು ಹೆಜ್ಜೆ ಪಾಂಡವರು ಮುಂದೆ ಅಂತ ಆಯ್ತೋ ಇಲ್ವೋ? ಅದು ಈಗಲಾದ್ರೂ ನಿನಗೆ ಅರ್ಥ ಆಯ್ತೋ ಇಲ್ವೋ? ಹೌದಜ್ಜ, ನನಗೆ ಯಾವತ್ತೂ ಅರ್ಥ ಆಗಿದೆ. ನಾನು ನಿರೀಕ್ಷಿಸಿದ್ದು ಅದನ್ನೇ. ಹಾಗಂತ ನೀವೆಲ್ಲ ಅರ್ಥ ಮಾಡಿಕೊಂಡಿದ್ದೀರಲ್ಲ, ಅದಕ್ಕಿಂತ ವಿಪರೀತ ಆಯ್ತು ಅಂತ ನಾ ಹೇಳುವುದು ಇದಲ್ಲ. ನಾವು ಪಾಂಡವರು ಒಂದು ಹೆಜ್ಜೆ ಹಿಂದೆ ಅಂತ ಯಾವಾಗ್ಲೂ ಅರ್ಥ ಮಾಡಿಕೊಳ್ಳಿಲ್ಲ. ಹೌದು, ಅವರು ಮುಂದೆ ಇದ್ದಾರೆ, ಮತ್ತೂ ಮುಂದೆ ಬರಬೇಕು ಎನ್ನುವುದೇ ನಮ್ಮ ಆಶಯ. ಹಾಗಾಗಿ ಹಸ್ತಿನಾವತಿಯ ಏಳಿಗೆಯನ್ನು ಹಾಳು ಮಾಡಿಯಲ್ಲಿಯೂ ಅವರು ಮುಂದೆ ಇದ್ದಾರೆ ಅಂತ ಆಯ್ತು. ಅದೇ ಹಾಗೆ ಹೇಳ್ತೀವಿ. ಅದು ಅಲ್ಲದೆ ಇದ್ರೆ ಹಸ್ತಿನಾವತಿಯಲ್ಲಿ ಸ್ಥಿರತೆ ಬರಬೇಕು ಅಂತ ಹೇಳುವ ಕಾರಣಕ್ಕಾಗಿ ನಾ ಅಡ್ಡಗೋಡೆಯ ಮೇಲೆ ದೀಪ ಇಡ್ಲಿಲ್ಲ. ನನ್ನದ್ದು ಒಂದೇ ನಿಲುವು. ಹಾಗಂತ ಅವರದ್ದು ನೋಡಿ, ಆ ಕಡೆಯಿಂದ ಒಂದು ಕಡೆಯಿಂದ ಯುದ್ಧ ಬೇಡ ಅಂತ ಹೇಳುವಂತಹ ಮಾತು. ಆಮೇಲೆ ಈಗ ನೋಡಿದ್ರೆ ಯುದ್ಧವೇ ಬೇಕು ಅಂತ ಹೇಳುವಲ್ಲಿಯೂ ಮೊದಲಿಗರಾಗಿ ಆಯ್ಕೆ ಮಾಡುವಂತಹ ಪ್ರವೃತ್ತಿ. ಯುದ್ಧ ಬೇಡ ಅನ್ನುವ ಮಾತು. ಹೌದು, ನೀನು ದುರವೇಳ್ಯ ಕೊಟ್ಟಲಿಗೆ ಮುಗಿದು ಹೋಗಿದೆಯಲ್ಲ ಮಗು. ಅದನ್ನೇ ನಾ ಆಡಿದ್ದು. ಯುದ್ಧ ತೀರ್ಮಾನ ಆಯ್ತಲ್ಲ. ಯುದ್ಧ ತೀರ್ಮಾನ ಆಯ್ತು ಅಂತ ಹೇಳುವಲ್ಲಿಯೂ ಕೂಡ ನಾವು ಬರುವಲ್ಲಿಯವರೆಗೂ ಅವರು ಕಾಯುವುದಕ್ಕಿಲ್ಲ. ಅಂದ್ರೆ ಇದು ಮಾತು ನಿಮಗೆ ಗೊತ್ತುಂಟಜ್ಜ. ಯಾಕೆ ಅಂತ ಕೇಳಿದ್ರೆ, ಅವರು ಮೊದಲೇ ಮಾತಾಡಿಕೊಂಡೆಲ್ಲ ತೀರ್ಮಾನ ಮಾಡಿ ಆಗಿದೆ. ಸೇನೆಯ ಸಂಗ್ರಹ ಎಲ್ಲ ಮಾಡಿ ಆಗಿದೆ. ಆ ಕಡೆಯಿಂದ ಅಷ್ಟು, ಈ ಕಡೆಯಿಂದ ಅಷ್ಟು ಎಲ್ಲ ಮೊದಲೇ ಅವರಲ್ಲಿ ಸಿದ್ಧತೆ ಉಂಟು. ಸಿದ್ಧತೆ ಇದ್ದು ಸಂಧಾನಕ್ಕೆ ಕಳುಹಿಸಿದ್ರು ಅದೇ ಶ್ರೇಷ್ಠತೆ ಅಂತ ಹೇಳುವುದು. ಅದನ್ನೇ ಆಡಿದ್ದು. ಏನೂ ಇಲ್ಲದೆ ಇದ್ದವ ಸಂಧಾನವನ್ನು ಬಯಸಿದ್ರೆ ಆ ಸಂಧಾನಕ್ಕೆ ಅರ್ಥವೇ ಇಲ್ಲ. ಹೌದು, ಅಶಕ್ತ ಸತತ ಸಾಧು ಕುರೂಪಾಚ ಪತಿವ್ರತ. ಹೌದು, ವ್ಯಾಧಿತೋ ದೈವ ಭಕ್ತಶ್ಚ ನಿರ್ಧನ ಬ್ರಹ್ಮಚಾರಿಣ ಅಂತ. ಅಶಕ್ತನಾದವ ಸಾಧು ಆದ್ರೂ ವಿಶೇಷ ಅಲ್ಲ, ಸಶಕ್ತನಾದವ ಸಾಧು ಆದ್ರೂ ವಿಶೇಷ. ಪಾಂಡವರಾಗ ಸಶಕ್ತರೇ ಆದ್ರೂ ಸಾಧುಗಳು. ಸಾಧುಗಳಾಗಿ ಅವರು ಗೋಚರಿಸ್ತಾರೆ, ಹೌದು ಎನ್ನುವುದೇ ಆದರೆ ನನ್ನಲ್ಲಿಯೂ ಗುರುತಿಸಬೇಕಾದದ್ದು ಸಾಧುತನದಿಂದ ಹೊರತಾದ ಸತ್ಯಕ್ಕೆ ಅಭಿಮುಖವಾಗಿ ನಡೆಯುವ ನೇರ ನಿಷ್ಠುರತೆಯ ಮಾತು. ಈಗ ನಾನು ಮಾಡಿದ್ದದನ್ನೇ ಅವನು ಸಾಧುವಾಗಿಯೇ ಮಾತಾಡ್ತಾನೆ. ಈಗ ಪ್ರಶ್ನೆ ಬರುವುದು ಯಾವುದು ಗೊತ್ತಜ್ಜ? ಹಸ್ತಿನಾವತಿಗೆ ಉತ್ತರಾಧಿಕಾರಿ ಯಾರು? ಈಗ ನಾನು ಕೇಳಿದ ಪ್ರಶ್ನೆಯಲ್ಲಿ ಅವ ಸಾಧು ಅಂತ ಹೇಳುವಲ್ಲಿ ನಾನು ಆಕ್ಷೇಪಕ್ಕೆ ಎತ್ತುವಲ್ಲಿ ಸಕಾರಣ ಕೊಟ್ಟಿದ್ದೇನೆ. ಹಸ್ತಿನಾವತಿಗೆ ಒಂದೋ ಯಾರು ಕೌರವ ಆಗಬೇಕು, ಇಲ್ಲದಿದ್ರೆ ಅವರಾಗಬೇಕು ಅಂತ ಹೇಳುವಲ್ಲಿ ನಾನೇ ಸಮರ್ಥ ಅಂತ ಹೇಳಿಕೊಂಡು ನೀವೇ ಹೇಳಿದವರು. ಯಾಕಂದ್ರೆ ನಾನು ಹುಟ್ಟಿ ಬೆಳೆಯುವ ಕಾಲದಲ್ಲಿ ಇಷ್ಟು ಚಿಕ್ಕದಿರುವಾಗ ನನಗೆ ನೀವು ಸಿಂಹಾಸನ ತೋರಿಸ್ತಾ ಇದ್ದೀರಿ ಅಜ್ಜ. ನಿಮಗೆ ನೆನಪುಂಟೋ ಇಲ್ವೋ ಗೊತ್ತಿಲ್ಲ. ಮಗು, ನೀನು ಏರುವ ಸಿಂಹಾಸನ ನೋಡು, ನೀನು ಅದರಲ್ಲಿ ಕೂತುಕೊಳ್ತಿ, ಬಹಳ ಸಭ್ಯನಾಗಿರಬೇಕು, ಹೀಗೆಲ್ಲ ಹೇಳ್ತಾ ಇದ್ದದ್ದು ಕೇಳಿದ್ದೆ. ಇದು ಯಾವ ಪ್ರಸಂಗದಲ್ಲಿ ಕದ್ದು ತಂದ ಮಾತು ಅಲ್ಲಪ್ಪ. ಇಲ್ಲದೇ ಇದ್ರೆ
ಯಾಕೆ ಯಾವ ಕಾಲದಲ್ಲಿಯೂ ನಾನು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯವೇ? ಅಜ್ಜ, ಯೌವರಾಜ್ಯಾಭಿಷೇಕ ಹಸ್ತಿನಾವತಿಯಲ್ಲಿಯೇ ಧರ್ಮರಾಜನಿಗಾಗಿದೆ. ನಿನಗೆ ಸಿಂಹಾಸನವನ್ನು ತೋರಿಸಿ ಅವನಿಗೆ ಯೌವರಾಜ್ಯಾಭಿಷೇಕ ಮಾಡ್ತೇನೆ. ಅಲ್ಲ, ಇದು ಯಾವಾಗ ಹೇಳಿದ್ದು ಅಂತ ಕೇಳಿದ್ರೆ ನಿಮಗೆ ಪ್ರಾಯ ಆಗಿ ಮರೆತು ಹೋಗಿರ್ಬಹುದೋ ಏನು. ಹಾಗೆಂದು ಹಸ್ತಿನಾವತಿಗೆ ಯಾರು ಅಂತ ಹೇಳುವಲ್ಲಿ ನಾವು ಬಾಲ್ಯದಲ್ಲಿ ಪಾಂಡವರು ಬರುವುದಕ್ಕಿಂತ ಮೊದಲು ಆ ಸಿಂಹಾಸನವನ್ನು ತೋರಿಸಿಯೇ ನೀವು ಹೇಳ್ತಾ ಇದ್ದದ್ದು ಹೌದು. ಆಮೇಲೆ ಯಾವಾಗ ಪಾಂಡವರು ಬಂದರು ಆಮೇಲೆ ನಾನಿಲ್ಲ ಅಂತ ಆಯ್ತು. ಅದಲ್ಲದೆ ಇದ್ರೆ ಈಗ ನಿಮ್ಮಲ್ಲೇ ಒಂದು ಮಾತು ಕೇಳಬೇಕು. ಹಸ್ತಿನಾವತಿಗೆ ನಿಜವಾದ ಉತ್ತರಾಧಿಕಾರಿಯಾಗುವುದಕ್ಕಾಗಿಯೇ ನನ್ನ ಜನನಾದದ್ದು. ಯಾಕೆ ಅಂತ ಕೇಳಿದರೆ ಯಾವ ಒಂದು ವೇದವ್ಯಾಸರು ಚಂದ್ರವಂಶದ ಜಲರಾಶಿ ಎಡೆವರಿತುದು ವಿಚಿತ್ರನಲಿ ಅಂತ ಹೇಳುವ ಕಾಲದಲ್ಲಿ ಮತ್ತೊಮ್ಮೆ ಪಾಂಡು ಚಕ್ರವರ್ತಿ ಧೃತರಾಷ್ಟ್ರ ವಿದುರಾದಿಗಳ ಜನ್ಮಕ್ಕೆ ಕಾರಣರಾದರು. ಅವರೇ ಪಾಂಡು ಚಕ್ರವರ್ತಿಗಳು ಮತ್ತೆ ಕಾಡಿಗೆ ಹೋಗುವಂತಹ ಕಾಲದಲ್ಲಿ ನಮ್ಮ ಅಬ್ಬೆಗೆ ಕೊಟ್ಟಂತಹ ಮಂತ್ರದ ಪಿಂಡದ ಪರಿಣಾಮವಾಗಿ ನಾ ಹುಟ್ಟಿಕೊಂಡದ್ದು ಅಂತಾದರೆ ಹಸ್ತಿನಾವತಿಯ ಉತ್ತರಾಧಿಕಾರಿಯಾಗುವುದಕ್ಕೆ ನಾಯೋಗ್ಯ. ಒಳ್ಳೆ ಕುತರ್ಕ ನಿನ್ನದು. ಯಾಕೆ? ಕುತರ್ಕವನ್ನು ಯಾರೋ ಮೆಚ್ಚುವ ಹಾಗೆ ಮಂಡಿಸ್ತಾ ಇದ್ದೆ. ಯಾಕಜ್ಜ? ಮಗು, ಏನು ಸಿಂಹಾಸನದ ಉತ್ತರಾಧಿಕಾರಿ ಯಾರು ಆಗಬೇಕು, ಯಾರು ಆಗ್ತಾರೆ ಹೇಳು. ಪಾರಂಪರಿಕವಾಗಿ ಬಂದಿರುವಂತಹ ಸಿಂಹಾಸನವನ್ನು ಯಾವಾತ ಮೊದಲು ಏರಿರ್ತಾನೋ ಅವನ ಸಂತಾನದಿಂದಲೇ ಮುಂದುವರಿಯಬೇಕು. ಹೌದು. ಅಭಿಷಿಕ್ತ ದೊರೆಯ ಸಂತಾನದಿಂದ ಮುಂದುವರಿಯಬೇಕು. ಹೌದು. ಹಸ್ತಿನಾವತಿಯ ಅಭಿಷಿಕ್ತ ದೊರೆ ನಿನ್ನ ಅಪ್ಪ ಹೌದಾ? ಹೌದು. ಅಲ್ಲ, ಹೌದು ಹೇಳ್ತಾರೆ. ಅಲ್ಲ, ನಿನಗೆ ಅಷ್ಟು ಮರೆಯಾಗಿದೆ. ಅಲ್ಲ. ಯಾಕೆಂತ ಕೇಳಿದ್ರೆ ಈಗ ಪಾಂಡು ಚಕ್ರವರ್ತಿಯ ಬಗ್ಗೆ ನೀವು ಹೇಳಿ ಓಲಗಿಸಿಕೊಂಬವ ನಂದಣ್ರಪ್ಪ ಅಂತ ಈ ಕಾಲಕ್ಕೆ ನೀವೇ ಕೂರಿಸಿದ್ದು ಹೌದಲ್ಲ? ಅದು ಯಾವ ಪಾಂಡು ಚಕ್ರವರ್ತಿಗಳು ಕಾಡಿಗೆ ಹೋಗುವಂತಹ ಕಾಲಕ್ಕೆ ಎಲ್ಲವನ್ನು ತ್ಯಜಿಸಿ ಹೋದದ್ದು ಹೌದಾ? ಪಾಂಡು ಚಕ್ರವರ್ತಿ ಎಲ್ಲವನ್ನು ಬಿಟ್ಟು ಹೋಗಿದ್ದಾನೆ. ಆವಾಗ ಪರ್ಯಾಯ ವ್ಯವಸ್ಥೆ ವಿನಾದು ಶಾಶ್ವತ. ಈಗ ಅವನಿಗೆ ಉತ್ತರಾಧಿಕಾರಿ ಆಗಬೇಕು ಅಂತ ಅರ್ಹತೆ ಬೇಕು ಅಂತ ಇದ್ರೆ ಎಲ್ಲವನ್ನು ಬಿಟ್ಟು ಹೋದವನಿಗೆ ಮತ್ತೆ ಅಲ್ಲಿ ಯಾವುದೇ ಅಧಿಕಾರ ಕೇಳುವಂತ ಯಾವ ಹಕ್ಕು ಹೇಗೆ ಬರ್ತದೆ? ಅವನಿಗೆ ಸಂತಾನವೇ ಇಲ್ಲದೆ ಇದ್ರೆ ಅಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಹೌದು, ಸಂತಾನ ಆಗಿದೆ, ಆದ್ರಿಂದ ಅವನ ಸಂತಾನವೇ ಮುಂದುವರಿಯಬೇಕು. ಆ ಕಾರಣಕ್ಕಾಗಿಯೇ ಧರ್ಮರಾಜನಿಗೆ ಯೌವರಾಜ್ಯಾಭಿಷೇಕವನ್ನು ನಾವು ಮಾಡಿಸಿದ್ದು. ನಾನು ಕೇಳುವುದು ಪ್ರಶ್ನೆ ಅದಲ್ಲ. ಒಬ್ಬ ಚಕ್ರವರ್ತಿ ಪೀಠದಲ್ಲಿದ್ದವ ಯಾವ ಕಾರಣಕ್ಕೂ ಇನ್ನು ನನಗೆ ಚಕ್ರವರ್ತಿ ಪೀಠ ಬೇಡ ಎನ್ನುವ ಹಾಗೆ ಸರ್ವ ವಿಧದಿಂದಲೂ ದಾನ ಧರ್ಮಾದಿಗಳನ್ನು ಮಾಡಿ ರಾಜಲಾಂಛನವನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೋದಂತಹ ಕಾಲಕ್ಕೆ ಮತ್ತೆ ಅವರಿಗೆ ರಾಜ್ಯದ ಬಗ್ಗೆ ಅಪೇಕ್ಷೆ ಇಲ್ಲ. ಮಕ್ಕಳಾದದ್ಯಾಕೆ? ನನಗೂ ಸ್ಪಷ್ಟ ಗೊತ್ತುಂಟು. ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವ ನೆಲೆಯಲ್ಲಿ ಮಕ್ಕಳಾಗಬೇಕು ಅಂತ ಮಕ್ಕಳನ್ನು ಪಡೆದದ್ದು ಬಿಟ್ರೆ ಮತ್ತೆ ನಿನ್ನಮ್ಮನಿಗೆ ಮಕ್ಕಳದ್ದು ಅಷ್ಟಕ್ಕೆ. ಹೌದು. ಹಾಗಂತ ನನ್ನಮ್ಮನಿಗೆ ಮಕ್ಕಳಾಗಬೇಕು ಅಂತ ಇದ್ರೆ ಹಸ್ತಿನಾವತಿಗೆ ಜನ ಬೇಕು ಅಂತ ಇತ್ತು. ಅಲ್ಲಿ ಕಾಡಿನಲ್ಲಿದ್ದವರಿಂದ ಬೇಕು ಅಂತ ಹೇಳುವಂತ ಅಪೇಕ್ಷೆ ಇರಲಿಲ್ಲ. ಯಾರು ಹೇಳುದು? ಮತ್ತೆ ಕಾಡಿನಲ್ಲಿ ಇದ್ದವರಿಗೆ ಸಂತಾನ ಬೇಡ ಅಂತ ಅಪೇಕ್ಷೆ ಇದ್ದದ್ದಲ್ಲ. ಸಂತಾನ ಬೇಕು, ಹಸ್ತಿನಾವತಿಯ ಉತ್ತರಾಧಿಕಾರಿಯಾಗುವುದಕ್ಕೆ ಬೇಕು ಅಂತ ಹೇಳುವ ಹಾಗಿಲ್ಲ. ಯಾಕೆ ಅಂತ ಕೇಳುವುದಕ್ಕೆ ಮುಂದೆಯೂ ಪುರಾವೆಗಳು ಸಾಕಷ್ಟು ಅದನ್ನು ಸಿದ್ಧಗೊಳಿಸಿದ್ದು ಉಂಟು. ಯಾವುದು? ನೀವು ಮಾಡಿದ್ದೀರಿ, ಅವನಿಗೆ ರಾಜ್ಯಾಭಿಷೇಕ ಮಾಡಿದಿರಿ, ಯುವರಾಜ್ಯಾಭಿಷೇಕ. ಆಮೇಲೆ ಅವರೇನು ಮಾಡಿದರು? ರಾಜಸೂಯಾದ್ವರವನ್ನು ಮಾಡಿದರು. ಈಗ ರಾಜಸೂಯಾದ್ವರವನ್ನು ಮಾಡುವುದರ ದ್ವಾರ ಅವರು ಪಟ್ಟಾಭಿಷೇಕವನ್ನು ಆ ಮೂಲಕವಾಗಿ ಚಕ್ರವರ್ತಿತ್ವದ ಒಂದು ಊರ್ಜಿತಾವಸ್ಥೆಗೆ ತಲುಪಿದ್ರು ಅಂತ ಹೇಳುವುದು ಸತ್ಯ. ಹಾಗಂತ ಕೊನೆಗೆ ಏನಾಯಿತು? ರಕ್ತಪಾತ ಆಯಿತು. ವೇದವ್ಯಾಸರೇ ಸ್ಪಷ್ಟವಾಣಿಯಲ್ಲಿ ಹೇಳಿದರು, ಇದರಿಂದ ಯಾವುದೋ ಒಂದು ಅಶುಭ ನಡೆಯಲಿಕ್ಕುಂಟು. ಅಂದ್ರೇನು? ಹಸ್ತಿನಾವತಿಯಲ್ಲಿಯೋ ಅಥವಾ ಉತ್ತರಾಧಿಕಾರಿಯಾಗಿ ಚಕ್ರವರ್ತಿ ಪೀಠದಲ್ಲಿ ವಿಜೃಂಭಿಸುವುದಕ್ಕೋ ಯಾವ ಧರ್ಮರಾಯ ಮಾಡಿದಂತಹ ಒಂದು ಪ್ರಯತ್ನ ಇದೆಯೋ ಅದರಲ್ಲಿ ಊನವನ್ನು 4 ವೇದಗಳಿಗೆ ಶಾಖೆ ಉಂಟು ಮಾಡಿದಂತಹ ವೇದವ್ಯಾಸರು ಕಂಡ್ರು. ನಾವು ಮಾಡಿದ್ದೇವಜ್ಜ, ನೀವಿದ್ದೀರಲ್ಲ. ಯಾವ ವೈಷ್ಣವಯಾಗವನ್ನು ಮಾಡಿದ ಕಾಲದಲ್ಲಿ ಅದಕ್ಕಿಂತ ಹೊರತಾದ, ಅದಕ್ಕಿಂತ ಹೆಚ್ಚಿನದ್ದಾದ ಆ ವೈಷ್ಣವಯಾಗವನ್ನು ಮಾಡುವುದರ ಮೂಲಕವಾಗಿ ನಿಜವಾದ ಉತ್ತರಾಧಿಕಾರಿ ನಾನು ಅಂತ ಹೇಳಿ ಮಾಡುವುದಕ್ಕೆ ಹೊರಟಾಗ ನಿರ್ವಿಘ್ನದಿಂದಾಗಿದೆ. ಅದು ನೀನು ರಾಜಸೂಯಾಧ್ವರವನ್ನೇ ಮಾಡುವುದಕ್ಕೆ ಹೊರಟವನು. ಹೌದು, ಅದು ಆಗುವುದಿಲ್ಲ ಅಂತ ಆಗುವುದಿಲ್ಲ ಅಂತ ಹೇಳಿದ ಮೇಲೆ ವೈಷ್ಣವಯಾಗ. ಹಾಗಂತ ಅದಕ್ಕಿಂತಲೂ ಹೆಚ್ಚಿನದ್ದು ಅಂತಲ್ಲ, ಅಲ್ಲ ಅವರು ಅದಕ್ಕೆ ತತ್ಸಮಾನವಾದಂತಹ ವೈಷ್ಣವಯಾಗ. ಒಂದು ಹಂತಕ್ಕೆ ನಮ್ಮಲ್ಲಿ ಹೇಳಿದವರು ಅದಕ್ಕೆ ಏನು ಕೊರತೆ ಇಲ್ಲ. ಅದಕ್ಕಿಂತ ಮೀರಿಯೂ ನೀವು ಇದನ್ನು ತೀರ್ಮಾನ ತೆಗೆದುಕೊಳ್ಳುವುದು ಇದಕ್ಕೆ ಆಕ್ಷೇಪ ಇಲ್ಲ. ಅಲ್ಲ, ಅದೆಲ್ಲ ನೀವೇನು ಗ್ರಹಿಸಿಕೊಳ್ಳಬಹುದು. ಯಾಕಂದ್ರೆ ನಿಮ್ಮ ಗ್ರಹಿಕೆಗೆ ಬಿಟ್ಟದ್ದು, ಶಾಸ್ತ್ರಾಧಾರ ಇಲ್ಲ. ಶಾಸ್ತ್ರಗಳಲ್ಲಿ ನಾವು ಕೆಲವೊಮ್ಮೆ ನಮಗೆ ಯಾವುದು ಸಾಧ್ಯವಾಗ್ತದೆ ಅದನ್ನು ಮಾಡುವಲ್ಲಿ ಅದರಲ್ಲಿ ಶ್ರೇಷ್ಠತೆಯನ್ನು ಗುರುತಿಸಿದ್ರೆ ಅಪರಾಧ ಏನು ಇಲ್ಲ. ಈಗ ಇಲ್ಲಿ ಶ್ರೇಷ್ಠತೆ ಹೇಗೆ ಸ್ಥಾಪಿತ ಆಯ್ತು ನೋಡಿ. ಅಲ್ಲಿ ಮಾಡಿದ್ರಲ್ಲಿ ರಕ್ತಪಾತ ಆಯ್ತು, ನಾವು ಮಾಡಿದ್ರೆ
ಇದರಲ್ಲಿ ಏನು ರಕ್ತಪಾತ ಆಗಲಿಲ್ಲ, ಎಷ್ಟು ಸುಭಿಕ್ಷೆ. ಹಾಗಿದ್ರೆ ನಾನೇ ಉತ್ತರಾಧಿಕಾರಿ. ರಕ್ತಪಾತ ಆಗುವುದಕ್ಕೂ ಸುಭಿಕ್ಷೆಗೂ ಸಂಬಂಧವೇ ಇಲ್ಲ. ಅಲ್ಲೇನು ರಕ್ತಪಾತ ಆಯ್ತು ಅಂತ ದುರ್ಭಿಕ್ಷೆ ಬರಲೂ ಇಲ್ಲ. ರಕ್ತಪಾತ ಆಗುವುದಕ್ಕೆ ಕಾರಣ ಬೇರೆ, ಅಲ್ಲಿ ನಡೆದ ಸಂದರ್ಭ ಸನ್ನಿವೇಶ. ಭವಿಷ್ಯ ಹೇಳಿದ್ದಾರಲ್ಲ, ಏನ್ ಹೇಳಿದ್ದಾರೆ? ಭವಿಷ್ಯದಲ್ಲಿ ಇದು ಯಾವುದೋ ಒಂದು ಕೇಡಿಗೆ ಕಾರಣ ಆಗ್ತದೆ, ಸಾಕಲ್ಲಷ್ಟು. ಅದೇ ಹಸ್ತಿನಾವತಿಯಲ್ಲಿ ಅಂತ ಹೇಳಿದ್ರೆ ಸಿಂಹಾಸನ ಮಹಾಯುದ್ಧ ಸಂಭವಿಸ್ತದೆ, ಅಲ್ಲಿಯೇ ಹೇಳಿದ್ದು. ಹೌದಪ್ಪ, ಮತ್ತೆ ಯಾರಿಗೆ ಯುದ್ಧ ಸಂಭವಿಸ್ತದೆ ಅಂತ ಹೇಳಿದ್ದಾರೆ. ಹೌದು. ಏನು ಕೌರವ ಪಾಂಡವರಿಗೆ ಯುದ್ಧ ಆಗ್ತದೆ ಅಂತ ಹೇಳಿದ್ದಾರ? ಅದು ಅಲ್ಲದೆ ಇದ್ರೆ ಧರ್ಮರಾಯ ಹಾಗೊಂದು ನಾನು ಪಗಡೆ ಆಟ ಆಡುವುದಿಲ್ಲ ಅಂತ ಹೇಳುವಂತ ಮಾತನ್ನಾಡುವುದಕ್ಕೆ ಆಕ್ಷೇಪ ತೀರ್ಮಾನ ತೆಗೆದುಕೊಂಡದ್ದು ಯಾಕೆ? ಅಮ್ಮ ಉಪಾಂಶ ವ್ರತವನ್ನ ಕೈಗೊಂಡ. ವಿಷಯ ಇರುವುದಲ್ಲ. ಯಾಕೆ ಉಪಾಂಶ ವ್ರತವನ್ನ ಕೈಗೊಂಡ? ವಿಷಯ ಇರುವುದು ಅಲ್ಲಿ. ಅವ ತನ್ನಷ್ಟಕ್ಕೆ ತಾನು ಯೋಚನೆ ಮಾಡಿದ. ಈಗ ಪಾಂಡವ ವಿದ್ವೇಷ ಅನ್ನುವುದು ಹೊಸದಾಗಿ ಪ್ರಾರಂಭ ಆದ ವಿಷಯವೇನೂ ಅಲ್ಲ, ಹೆಮ್ಮರವಾಗಿ ಬೆಳೆದಿದೆ ಅನ್ನುವುದು ಜನಜನಿತವಾದಂತಹ ವಿಷಯ. ಯುದ್ಧ ಆದರೆ ಪ್ರಾಯಶಃ ದಾಯಾದಿಗಳಾದಂತಹ ನಮ್ಮ ಬೇರಲ್ಲೇ ಆಗಬಹುದು. ಆದ್ದರಿಂದಲೇ ನಮ್ಮ ದೊಡ್ಡಪ್ಪ ಏನೇ ಹೇಳಿದ್ರು ಅಲ್ಲ ಅಂತ ನಾನು ಹೇಳುವುದಿಲ್ಲ. ಉಪಾಂಶ ವ್ರತ ಅಂತ ಅದಕ್ಕೆ ಹೆಸರು. ಆ ಉಪಾಂಶ ವ್ರತವನ್ನ ಕೈಗೊಂಡ. ಈಗ ನೀನು ದ್ಯೂತಕ್ಕೆ ಅಂತ ಕರೆಸಿದೆ. ಯಾಕೆ ದ್ಯೂತಕ್ಕೆ ಅಂತ ಕರೆಸಿದೆ? ಅಜ್ಜ, ಇದರಲ್ಲೇ ಇರುವುದು ವಿಷಯ. ಈಗ ನಾನು ದ್ಯೂತಕ್ಕೆ ಕರೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಯಾವಾಗ ಒಬ್ಬ ಅವಭೃತನಾದವ, ಅದರಲ್ಲಿಯೂ ರಾಜಸೂಯದಲ್ಲಿ ಅವಭೃತವನ್ನು ಹೊಂದಿದಂತಹ ವ್ಯಕ್ತಿ ಪ್ರಪಂಚದಲ್ಲಿ ನಿಜವಾದ ಸಾರ್ವಭೌಮ ಅಂತ ಹೇಳುವುದನ್ನು ತಾನು ಮಾಡಿ ತೋರಿಸಬೇಕು ಅಂತ ಇದ್ದರೆ, ಪ್ರಪಂಚದಲ್ಲಿ ತನಗಾಗದೇ ಇದ್ದವರನ್ನು ಅಲ್ಲ, ತನಗಿಂತ ಮೀರಿನ ಶಕ್ತಿ ಇರುವವರು ಯಾರಾದ್ರೂ ಇದ್ರೆ ಅಕ್ಷದಿವ್ಯದಿಂದ ಅವರನ್ನು ಗೆಲ್ಲಬಹುದು. ಅಲ್ಲದೆ ಇದ್ರೆ ಕುದುರೆ ಓಟವನ್ನು ಮಾಡುವುದರ ಮೂಲಕವಾಗಿ ಅವರನ್ನು ಸೋಲಿಸಬಹುದು. ಇದು ಮಾಡಲೇಬೇಕಾದದ್ದು. ಹಾಗೆಂದು ನಾನೇ ಅವನನ್ನು ಕರೆದೆ. ಅವ ಕರೀಬೇಕಿತ್ತು. ಅವನದ್ದಾದಂತಹ ಒಂದು ಯಾವ ರಾಜಸೂಯದ ಅವಭೃತ, ಅವ ಚಕ್ರವರ್ತಿಯಾಗಿ ಮೆರೆಯುವುದು, ಉತ್ತರಾಧಿಕಾರಿಯಾಗುವುದು, ಇದನ್ನು ನಾನು ದೇವರಾಣೆಗೂ ಸಹಿಸುವುದಿಲ್ಲ. ಹಾಗಾಗಿ ಅವನೇ ಕರೀಬೇಕಿತ್ತು ಅಂತ ಕಾದು ಕೂತೆ. ಅವ ಕರೆಯುವುದಕ್ಕೆ ಕಾಣುವುದಿಲ್ಲ. ಹಾಗಂತ ಒಂದು ಉಪಾಂಶ ವ್ರತ ಅಂತ ನೀವು ಹೇಳಿದ್ರಲ್ಲ, ಅದನ್ನು ಮಾಡಿದ್ದ. ನಾನಾಗಿ ಕರೆಯುವುದಿಲ್ಲ, ಯಾರಾದ್ರೂ ಕರೆದ್ರೆ ಮಾತ್ರ ಹೋಗದೆ ಇರುವುದಿಲ್ಲ ಅಂತ. ಇದನ್ನು ಅವನಿಗೆ ಎಚ್ಚರಿಸಿ ಶಕುನಿಯ ಮೂಲಕವಾಗಿ ವಿದುರನನ್ನೇ ಕಳಿಸಿ ಆ ಮೂಲಕವಾಗಿ ದ್ಯೂತಕ್ಕೆ ಬರ ಮಾಡಿಸಿದೆ. ಯಾವ ಕಾರಣಕ್ಕೂ ಕಪಟ ದ್ಯೂತ ಅಲ್ಲ. ಏನು ಹೇಳ್ತದೆ ಯಜ್ಞದ ಕರ್ಮಾಂಗ? ರಾಜಸೂಯಾದ್ವರದಲ್ಲಿ ನಿಜವಾಗಿಯೂ ಒಬ್ಬ ಯೋಗ್ಯತೆಯಿಂದ ತಾನು ಜಯಿಸಿದವ ಹೌದು ಅಂತ ಆದ್ರೆ, ಅವಭೃತ ನಿಜವಾಗಿಯೂ 100ಕ್ಕೆ 100 ಸತ್ಯ ಅಂತ ಆದ್ರೆ, ಅವ ಸೋಲಲೇ ಬಾರದು, ಸೋಲಲೇ ಕೂಡದು. ಹಾಗಿದ್ರೆ ಧರ್ಮರಾಯ ಸೋತ. ಯಾಕೆ ಸೋತ? ಅವ ಮಾಡಿದ್ದು ಸರಿ ಇಲ್ಲ. ಕೌರವ ನಿಜವಾಗಿಯೂ ಜಯಿಸಬೇಕಾದವ, ದೈವ ನನಗೆ ಕೃಪೆಯನ್ನು ಕೊಟ್ಟು ನಾನು ಗೆಲ್ಲುವ ಹಾಗೆ ಮಾಡಿತ್ತು. ಹಾಗಾಗಿ ಈಗಲೂ ಹೇಳ್ತೇನೆ, ನಾನೇ ಉತ್ತರಾಧಿಕಾರಿ. ಮಗು, ಓ ಎಷ್ಟು ವಿಕ್ಷಿಪ್ತನಾಗಿ ಯೋಚನೆ ಮಾಡ್ತೀಯೋ ನೀನು. ಯಾಕೆ? ಎಷ್ಟು ಪೂರ್ವಾಗ್ರಹ, ಸರಿಯಾದ ಯೋಚನೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ. ಅದ್ಯಾಕೆ? ಈಗ ಕರ್ಮಾಂಗವನ್ನು ಉಂಟು. ಅವಭೃತವನ್ನ ಕಂಡವ ಅದರ ಕರ್ಮಾಂಗವಾಗಿ ಅವ ದ್ಯೂತವನ್ನ ಆಡಬಹುದು. ಆದ್ರೆ ದ್ಯೂತ ಯಾವುದು? ಸುಹರದ್ಯೂತವನ್ನೇ ಆಡಬೇಕು. ಹೌದು. ನೀನು ಮೊದಲು ಹೇಳಿ ಕಳಿಸಿದ್ದು ಸುಹರದ್ಯೂತಕ್ಕಲ್ವಾ? ಹೌದು. ಸುಹರದ್ಯೂತವನ್ನ ಬಿಟ್ಟು ಪಣ ಯಾಕೆ ಇಡುವುದಕ್ಕೆ ಮುಂದಾದೆ? ದ್ಯೂತ ಅಂತ ಆದ ಮೇಲೆ ಅದರ ನಿಯಮವೇ ಹಾಗೆ. ಅಲ್ಲಿ ಪಣವನ್ನಿಡದೆ ಯಾವ ಕಾರಣಕ್ಕೂ ಆಡುವುದಕ್ಕಾಗುವುದಿಲ್ಲ. ಅದರ ಕರ್ಮಾಂಗಕ್ಕೆ ಸಂಬಂಧಪಟ್ಟು ದ್ಯೂತ ಅಂತ ಆದ್ರೆ ಸುಹರದ್ಯೂತವನ್ನೇ ಆಡಬೇಕು. ಹೌದು. ಅದನ್ನ ಬಿಟ್ಟು ಅವ ಮಾತಾಡುವುದಿಲ್ಲ ಅಂತ ನೀನು ದಾರಿ ಬಿಟ್ಟು ಪಣಕ್ಕಿಡುವುದಕ್ಕೆ ಮುಂದಾದ. ಹಾಗಾಗುವುದಿಲ್ಲ. ಅದು ಸುಹೃದ್ಯೂತ ಅಂತ ಹೇಳುವ ಹಾಗೆ ನಾವು ನೆವವಾಗಿ ಕೇಳಿದ್ದು ಮಾತ್ರ. ನಿಜವಾಗಿ ಸುಹೃದ್ಯೂತ ಅಂತ ಆದ್ರೆ ಅಲ್ಲಿ ಆ ದ್ಯೂತಕ್ಕೆ ಅರ್ಥ ಬರುವುದಿಲ್ಲ. ಯಾಕೆ? ಒಬ್ಬ ರಾಜ ಗೆದ್ದ ಸರ್ವಸ್ವವನ್ನು ಗೆಲ್ಲುವುದಕ್ಕೆ ಕಾರಣವಾಗುವ ದ್ಯೂತ ಅಂತ ಆದ್ರೆ ಅಲ್ಲಿ ಪಣ ಇಟ್ಟೇ ಅವರನ್ನು ಸೋಲಿಸಬೇಕು. ಅಲ್ಲದೆ ಇದ್ರೆ ಅದು ಪರಿಪೂರ್ಣ ಅಂತ ಆಗುವುದಿಲ್ಲ. ಅದು ಒಬ್ಬ ನಾವು ಕರೆಯುವುದಕ್ಕೆ ಅವರನ್ನು ಸುಹೃದ್ಯೂತ ಅಂತ ನಾವು ಕೇಳಿದ್ದು. ಅದು ಧರ್ಮರಾಯನಿಗೆ ಗೊತ್ತಿಲ್ಲದೆ ಅವ ಬಂದದ್ದು ಅಲ್ಲ. ದ್ಯೂತ ಆಡುವಾಗ ಇಂತಹ ಒಂದು ನೆವದಿಂದ ಆಡ್ಲೇಬೇಕು. ಅವ ಮರೆತಿದ್ದನ್ನು ನಾವು ನೆನಪಿಸುವುದಕ್ಕೆ ಸುಹೃತಿ ಎನ್ನುವಂತಹ ಹೆಸರು ಮಾತ್ರ. ಹಾಗಲ್ಲ ಮಗು. ಸುಹರದ್ಯೂತವನ್ನ ಆಡಬೇಕು ಎನ್ನುವಂತ ವಿಧಿವಿಧಾನದ ಪ್ರಕಾರವಾಗಿ ಅವರನ್ನು ಬರಮಾಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಸುಹರದ್ಯೂತ ಅಂತ ಹೇಳಿ ಕಳುಹಿಸಿ. ಹೌದು.
ಫಣಕ್ಕಿಟ್ಟು ದ್ಯೂತ ಆಡ್ತೇವೆ ಹೌದು. ಎನ್ನುವುದನ್ನು ನೀನು ಮೊದಲು ಹೇಳಿ ಕಳಿಸ್ಲೇ ಇಲ್ಲ. ಇಲ್ಲ ಬಂದ ಮೇಲೆ ಆದಂತಹ ತೀರ್ಮಾನ. ಹೌದು. ಅದಕ್ಕಾಗಿ ಅದು ಕೃತ್ರಿಮ ದ್ಯೂತ ಅಂತ ಅನಿಸಿಕೊಂಡು. ಯಾಕಂದ್ರೆ ಅದು ಹೌದು ಅಂತ ಆದ್ರೆ ಧರ್ಮರಾಯದನ್ನ ಅಲ್ಲೇ ಆಕ್ಷೇಪ ಮಾಡಬಹುದಿತ್ತು. ಅವನಿಗೆ ಧರ್ಮರಾಜ ಆಕ್ಷೇಪ ಅಲ್ಲ ಯಾಕೆ ಅಂತ ನಾ ಹೇಳ್ತೇನೆ, ಅವ ಆಕ್ಷೇಪ ಮಾಡ್ಲಿಲ್ಲ. ಹಾ. ಅವ ಮಾಡಬೇಕಾದದ್ದನ್ನು ನಾವು ಎಚ್ಚರಿಸಿದ್ದೇವೆ ಅಂತ ಆಗುವಾಗ ಅವ ದ್ಯೂತವನ್ನು ನಾವು ಯಾವ ರೀತಿಯಲ್ಲಿ ಕರೆ ಕೊಟ್ಟರು ನಾನು ಮಾಡದೇ ಇದ್ರೆ ಅದು ನನ್ನದ್ದಾದಂತಹ ಗೆಲುವಿಗೆ ಮಾರಕ ಅಥವಾ ನನ್ನ ಗೆಲುವಿಗೆ ನಿಜವಾದಂತಹ ಒಂದು ಶೋಭೆ ಅಲ್ಲ ಅಂತ ಅವ ತಿಳಿದದ್ದರಿಂದ ಅವ ಕೂತ. ಸುಹರದ್ಯೂತ ಅಂತ ಹೇಳಿ ಕಳುಹಿಸಿದವ ಯಾರು? ನಾನೇ, ನಿನ್ನ ಅಪ್ಪ. ಹೌದು, ಅಪ್ಪನ ಮುಖಾಂತರ ನೀನು ಹೇಳಿ ಹೇಳಿಸಿದ್ದು. ಅಪ್ಪ ಏನೇ ಹೇಳಿ ನಾನು ಅಲ್ಲ ಅಂತ ಹೇಳುವುದಿಲ್ಲ. ದೊಡ್ಡಪ್ಪನ ಮಾತಿಗೆ ಅಷ್ಟು ಗೌರವ. ಈಗ ಸುಹರದ್ಯೂತ ಅಂತ ಕರೆಸಿಕೊಂಡು ಫಣಕ್ಕಿಟ್ಟಾಗ ಆ ಉಪಾಂಶ ವ್ರತ ಧರ್ಮರಾಜನಿಗೆ ಇಲ್ಲ ಅಂತ ಆದ್ರೆ ಅಲ್ಲಿಯೇ ಆಕ್ಷೇಪಿಸ್ತಾ ಇದ್ದ. ಏನೇ ಹೇಳಿದ್ರು ಮೌನವಾಗಿ ಒಪ್ಪಿಕೊಂಡು ಮಾಡ್ತೇನೆ. ಈ ಉಪಾಂಶ ವ್ರತವೇ ಅವನ ಕಾರ್ಯಕ್ಕೆ ಅಂತರಾಯವನ್ನು ಉಂಟು ಮಾಡಿದ್ದು, ನಿರ್ಬಂಧವನ್ನು ತಂದೊಡ್ಡಿದ್ದು. ಹಾಗಾಗಿ ಮನಸ್ಸಿಲ್ಲದೆ ಇದ್ರು, ಬೇರೆ ದಾರಿ ಇದ್ರು, ಯೋಚನೆ ಮಾಡದೆ ಆಯ್ತು ಅಂತ ಒಪ್ಪಿ. ಹೌದು ಮಗು ಏನು ದ್ಯೂತ ಆಯ್ತು. ಅವ ಸೋತು ವನವಾಸ ಅಜ್ಞಾತವಾಸವೂ ಆಯ್ತು. ಹಾಗಿದ್ರೆ ಕರ್ಮಾಂಗದಲ್ಲಿ ನಿಜವಾದ ಜಯ ಯಾರಿಗೆ ಅಂತ ಕೇಳಿದ್ರೆ ಕೌರವನಿಗೆ. ನಿಜವಾದ ಜಯ ಅಂತ ಹೇಳ್ಬೇಡ, ಜಯ ಆದ ತನಗೆ ಅಂತ ಹೇಳು. ಮತ್ತೆ ನಿಜವಾದ ಜಯ ಅಲ್ಲ. ಮತ್ತೆ ಹೇಗೆ? ನೀನ್ ದ್ಯೂತ ಕುಳಿತಿದ್ದೀಯಾ? ನಾನು ತಯಾರಾಗಿದ್ದೇನೆ. ಯಾಕೆ ಕುಳಿತುಕೊಳ್ಳಿಲ್ಲ? ಈಗ ಯುದ್ಧಕ್ಕೆ ಅಂತ ಹೇಳಿ ನಾನು ಮತ್ತೆ ಆಮೇಲೆ ಒಂದು ಸಂದರ್ಭದಲ್ಲಿ ಅದನ್ನು ಮುಗಿಸಿದ ಮೇಲೆ ಈಗ ಯುದ್ಧಕ್ಕೆ ಇಳಿದಿದೆ. ಅಲ್ಲ, ಯುದ್ಧದ ವಿಷಯ ಬಿಡು. ದ್ಯೂತ ಆಡಬೇಕು ಅಂತ ಕರೆಸಿದವ ತಾನು ಅಂತ ಹೇಳಿದೆಯಲ್ಲ. ಹೌದು. ಯಾಕೆ ನೀನ್ ದ್ಯೂತ ಕುಳಿತುಕೊಳ್ಳಿಲ್ಲ ಹೇಳು? ನಾನು ದ್ಯೂತದಲ್ಲಿ ಕುಳಿತುಕೊಳ್ಳಬೇಕು ಅಂತ ಇಲ್ಲ. ನಾನು ಪಾಂಡವರಿಗೂ ಆ ನಿರ್ಬಂಧವನ್ನು ವಿಧಿಸಲಿಲ್ಲ. ಅವರ ಪರವಾಗಿ ಯಾರಾದರೂ ಆಡುವುದಿದ್ರು ಅದರಲ್ಲಿ ಆಕ್ಷೇಪ ಏನು ಹೇಳಲಿಕ್ಕಿಲ್ಲ. ಈಗ ಯುದ್ಧ ಅಂತ ಹೇಳುವಂತಹ ಪ್ರಕ್ರಿಯೆ ಒಂದು ನಡೆಯುತ್ತದೆ. ಇಲ್ಲಿ ದ್ಯೂತ ಅಂತ ಹೇಳುವುದು ಪರೋಕ್ಷವಾದಂತಹ ಯುದ್ಧ. ಅಲ್ಲಿ ಯುದ್ಧ ಮಾಡುವಾಗ ಮೊದಲು ನೀನೇ ಮಾಡಬೇಕು ಅಂತ ಹೇಳಲಿಕ್ಕಿಲ್ಲ. ಅಲ್ಲಿ ಈಗ ಒಬ್ಬನನ್ನು ಸೇನಾಪತಿಯನ್ನಾಗಿ ಮಾಡುವಾಗ ಒಬ್ಬ ಸೇನೆಯಲ್ಲಿರುವಂತಹ ವ್ಯಕ್ತಿ ಅಂತ ಆದ್ರೆ ಅವ ಯುದ್ಧ ಮಾಡಬಹುದು. ನನ್ನ ಪರವಾಗಿ ಯುದ್ಧದ ಉಪಾಧಿಯಲ್ಲಿರುವಂತಹ ದ್ಯೂತದಲ್ಲಿ ಶಕುನಿ ಆಡಿದೆ ಏನು ತಪ್ಪು? ಸೇನೆಗೂ ದ್ಯೂತಕ್ಕೂ ಬಹಳ ವ್ಯತ್ಯಾಸ ಉಂಟು. ಒಂದು ಸರಿಯಾಗಿ ಗೊತ್ತಿಲ್ಲ. ಅಲ್ಲ, ಯುದ್ಧದ ಉಪಾಧಿಯಲ್ಲಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಿ. ಯುದ್ಧಕ್ಕಾದ್ರೆ ಅವನೇ ಪ್ರತಿಸ್ಪರ್ಧಿಯಾಗಿ ಹೋರಾಟ ಮಾಡಬೇಕು. ಒಂದು ಕಾಲದಲ್ಲಿ ನಳಚಕ್ರವರ್ತಿಯ ಕಾಲದಲ್ಲಿಯೂ ದ್ಯೂತ ನಡೆದಿತ್ತು. ಆ ನಳಚಕ್ರವರ್ತಿಯ ಕಾಲದಲ್ಲಿ ದ್ಯೂತ ಮಾಡಿದಾಗ ವಾವೆಯಿಂದ ಅವನ ತಮ್ಮನೇ ಸ್ವತಃ ದ್ಯೂತಕ್ಕೆ ಕುಳಿದುಕೊಂಡಿದ್ದ. ಅಲ್ಲೂ ಸ್ವರ ದ್ಯೂತ ಅಂತಲೇ ಪ್ರಾರಂಭ ಆದದ್ದು ವಿಷಮಕ್ಕೆ ತಿರುಗಿ. ಈಗ ನಾನು ಒಂದು ಕೇಳ್ತೇನೆ ಅಜ್ಜ, ನೀವೆಲ್ಲ ಇಷ್ಟು ಈಗ ಮಾತಾಡುವವರು ಅದೇ ಸಭೆಯಲ್ಲಿ ಇದ್ರಲ್ಲ, ಒಂದು ಮಾತು ಎದ್ದು ಹೇಳುದು ಇಲ್ಲಪ್ಪ ಕೌರವ ನೀ ಕೂತ್ಕೊಂತ ನಿಮ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ವಿರೋಧಿಸಬೇಕಾದಂತ ಧರ್ಮರಾಜ ಬಾಯಿ ಮುಚ್ಚಿ ಕುಳಿತಿದ್ದಾನೆ ನೋಡಿ. ಹಾಗಾಗಿ ಈಗ ನಾನು ಅದನ್ನೇ ಈಗ ಧರ್ಮರಾಯನೇ ಆಡ್ಲಿಕ್ಕೆ ಕೂತಿದ್ದಾನೆ. ಮತ್ತೆ ನನಗೇನು? ಅವನಿಗೆ ಉಪವಾಂಶ ವ್ರತ ಉಂಟು. ಅವ ಮಾತನಾಡುವುದಿಲ್ಲ, ಏನ್ ಹೇಳಿದ್ರು ಹೂ ಆಗ್ತಾನೆ. ಆವಾಗ ನಮಗೆ ಮಾತನಾಡುವುದಕ್ಕೆ ಧ್ವನಿ ಇಲ್ಲ. ಈಗಂತೂ ಎಲ್ಲವೂ ಮುಗಿದು ಈಗ ಯುದ್ಧ ಅಂತ ತೀರ್ಮಾನ ಆಗಿದೆ. ಆಯ್ತು, ಯುದ್ಧ ಅಂತ ತೀರ್ಮಾನ ಆಗಿ ದುರವೀಳ್ಯವನ್ನು ನೀನು ಕೊಟ್ಟೆ. ಈಗ ಪಾಂಡವರೇ ಮೊದಲಾಗಿ ಬಂದ್ರು ಅಂತ ಆಕ್ಷೇಪವನ್ನು ಮಾಡ್ತೀವಿ. ಮಗು, ಪಾಂಡವರು ಎಲ್ಲಿಗೆ ಬಂದಿದ್ದಾರೆ? ಕುರುಕ್ಷೇತ್ರದ ರಣಧಾರುಣಿಗೆ, ಕುರುಕ್ಷೋಣಿಗೆ ಬಂದಿದ್ದಾರೆ. ಸೈನ್ಯ ಸಮೇತ ಬಂದಿದ್ದಾರೆ. ದುರವೀಳ್ಯವನ್ನ ಕೊಟ್ಟವ ನೀನಲ್ವ? ನಾನೇ. ದುರವೀಳ್ಯವನ್ನ ಕೊಟ್ಟ ನೀನು ದುರಕ್ಕಾಗಿ ಬಂದಂತ ಪಾಂಡವರನ್ನು ಎದುರಿಸುವುದಕ್ಕೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಹೇಳು? ಈಗಾಗಲೇ ನಾವೆಲ್ಲ ಒಂದು ಸಭೆಯನ್ನೂ ಮಾಡಿ ಅತ್ಯಂತ ತರಾತುರಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದೂ ಆಗಿದೆ. ವೇಳೆ ಕಳೆಯುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಪಾಂಡವರು ಬಂದು ಸೇರಿಯಾಗಿದೆ ಅಂತ ಆದ ಮೇಲೆ ವೇಳೆ ಕಳೆಯುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳುವ ನೀನು ಎಷ್ಟೊತ್ತು ವೇಳೆ ಕಳೆದ? ಅಯ್ಯೋ ಅಜ್ಜ, ಈಗ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಹೀಗೆ ಸಿಗುವುದೇ ಅಪರೂಪಕ್ಕೆ. ಈಗಲೂ ಈ ವೇಳೆಯನ್ನು ಸದುಪಯೋಗ ಪಡಿಸಿದೆ. ವೇಳೆ ಕಳೆದು ಹೋದದ್ದೇ ಗೊತ್ತಾಗ್ಲಿಲ್ಲ. ಹೌದಜ್ಜ, ವಿಷಯ ಹೌದದು. ಅಪರೂಪಕ್ಕೆ ಸಿಕ್ಕಿದ್ರೆ ಹಾಗೆ ಆಗುವುದು. ನೀವೆಲ್ಲ ಯಾವಾಗ ಸಿಗ್ತೀರಜ್ಜ? ಎಷ್ಟು ಹೇಳಿದ್ರು ನಾವೆಲ್ಲ ರಾಜಕಾರಣದಲ್ಲಿ ತೊಡಗಿರುವವರು. ಹಾಗಿಂತ ನೀವು ನಿಮ್ಮ ಪಾಡಿಗೆ ಇರುವವರು. ಅಪರೂಪಕ್ಕಾದ್ರೂ ನಿಮ್ಮಲ್ಲಿ ಸಿಗುವಾಗ ಒಂದಿಷ್ಟು ಅವಕಾಶ ಬಳಸಿಕೊಂಡಿದ್ದೇನೆ. ವೇಳೆ ಕಳೆದದ್ದಕ್ಕಾಗಿ ನಿಮ್ಮಲ್ಲಿ ಸಮಯ ವ್ಯರ್ಥ ಮಾಡಿದ್ದಂತಾದ್ರೆ ಕ್ಷಮೆ ಕೊಡ್ಬೇಕು. ವೇಳೆ ಒಳ್ಳೆಯ ರೀತಿಯಲ್ಲಿಯೇ ಕಳೆದಿದ್ದೀನಿ ಅಲ್ವಾ ಮಗು? ಆದ್ರೆ ಆದಷ್ಟು ಬೇಗ ನಾವು ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಂಡು ಕಾರ್ಯಪ್ರವರ್ತರಾಗುವುದಕ್ಕಾಗಿ ಯೋಚಿಸ್ತಾ ಇದ್ದೇವೆ ಅಂತ ಹೇಳಿದೆಲ್ಲ, ಅಷ್ಟಕ್ಕಾಗಿ ಹೇಳಿದೆ ಅಷ್ಟೇ. ಅಜ್ಜ,
ಆ ಪಾಂಡವರನ್ನು ರಕ್ಷಿಸುವುದಕ್ಕಾಗಿ ಕೃಷ್ಣನಿದ್ದಾನೆ. ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ್ದಾನೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವ ಪಂಚಪ್ರಾಣಗಳಿಗೆ ಸದೃಶವಾಗಿ ಪಾಂಡವರನ್ನು ರಕ್ಷಿಸ್ತಾನೆ ಅಂತ ಆದ್ರೆ ಆರು ನಮ್ಮಯ ಸೇನೆಗದೀಶರು ಅಂತ ಹೇಳಿ ನಾ ಪ್ರಶ್ನೆ ಕೇಳಿದಂತಹ ಕಾಲಕ್ಕೆ ಪಾರಮಾರ್ಥದಿಂದ ನೀವೆಲ್ಲ ಉತ್ತರವನ್ನು ಹೇಳಿ ಅಂತ ಹೇಳುವ ಕಾಲಕ್ಕೆ ಆಚಾರ್ಯ ದ್ರೋಣರಿಂದಲೇ ನಿರ್ದೇಶಿಸಲ್ಪಟ್ಟು ನಿಮ್ಮ ಆಯ್ಕೆ ಆಗಿದೆ. ನಮ್ಮ ಸೇನೆಗೆ ಅಧ್ಯಕ್ಷರಾಗಿ ಬಂದು ನಮ್ಮ ಸೇನೆಯನ್ನು ಜಯಿಸಿಕೊಡುವ ಬಲುಬಾರ ನಿಮಗಜ್ಜ ನಿಮಗೆ. ಓ ಅಜ್ಜ ಸುಯೋಧನ, ಅಜ್ಜ ಒಂದು ಕ್ಷಣದ ಮೊದಲು ಮೇಧಿನಿಪ ಬಾ 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 ಎಂದು ಬಾಚಿ ತಬ್ಬಿಕೊಂಡಿದ್ದೆ. ಬಾಯಿ ತುಂಬಾ ಮೇಧಿನಿಪ ಅಂತ ನಿನ್ನನ್ನು ಸಂಬೋಧಿಸಿದ್ದೆ. ಹೌದು ಮಗು, ಅಜ್ಜ ಕೇವಲ ಬಾಯಿಂದ ಬಂದ ಮಾತಲ್ಲ ಅದು, ಅಂತರಾಳದಿಂದ ಬಂದದ್ದು. ಹೌದು ಮಗು, ಅಂತ ಎಲ್ಲ ಯೋಗ್ಯತೆಯು ನಿನ್ನಲ್ಲಿ ಉಂಟು. ಆದ್ರೆ ಏನು ಮಾಡೋಣ, ಏನು ರೂಢಿಗತವಾದಂತಹ ಒಂದು ಗಾದೆಯ ಮಾತುಂಟು. ಹೇಗೋ ಒಡವೆ ಇದ್ದು ಬಡವೆ, ಗಂಡ ಇದ್ದು ವಿಧವೆ ಎಂಬಂತೆ ನಿನ್ನ ಸ್ಥಿತಿಯಾಗಿದೆ ಮಗು. ಎಲ್ಲವೂ ಉಂಟು ನಿನ್ನಲ್ಲಿ. ಆದ್ರೆ ಏನು ಮಾಡೋಣ, ಯಾವುದು ಪ್ರಧಾನವಾಗಿ ಇರಬೇಕಿತ್ತೋ ಅದೇ ಇಲ್ಲ. ಹಾಗಾಗಿ ಮಗು, ಅಜ್ಜ ಯಾವ ಬಾಯಿಂದ ಮೇಧಿನಿಪ ಬಾ ಎಂದು ಕೂಗಿ ಕರೆದಿದ್ನು ಅದೇ ಬಾಯಿಂದ ಈಗ ನಿನ್ನ ಮಾತನ್ನ ಕೇಳ್ತಾ ಇದ್ದಂತೆ ಅಯ್ಯೋ ಎಲೆ ಮರುಳೇ, ಇದು ನಿಜವಾಗಿ ಇಲ್ಲಿಂದ ಬಂದ ಮಾತಲ್ಲ ಮಗು. ಮೇದಿನಿಪ ಎನ್ನುವುದು ಇಲ್ಲಿಂದ ಬಂದ ಮಾತು. ಇದು ಇಲ್ಲಿಂದ ಇದಕ್ಕಿಂತ ಮೇಲಿಂದ ಬಂದದ್ದು. ಯಾಕೆ ಗೊತ್ತಾ, ನೀನು ಆಡಿದ ಮಾತನ್ನು ಬುದ್ಧಿಯಿಂದ ತರ್ಕಿಸಿದಾಗ ಬೌದ್ಧಿಕವಾಗಿ ಒಂದು ತೀರ್ಮಾನಕ್ಕೆ ಬಂದೆ. ಹೇಗೆ? ನೀನು ಮರುಳ ಇಲ್ಲದೆ ಇದ್ರೆ ಯಾರ ಮಾತನ್ನ ಕೇಳಬೇಕು, ದೇವರಾಣೆ ಮಾಡಿ ಅವರ ಮಾತನ್ನು ನೀನು ಕೇಳುವುದಿಲ್ಲ. ಯಾರ ಮಾತನ್ನು ಕೇಳಲೇಬಾರದು. ಉದ್ದೇಶಪಟ್ಟು ಅವರನ್ನೇ ಕರೆದು ಕರೆದು ಮಾತನ್ನು ಕೇಳ್ತೀನಿ. ನನ್ನ ಪಾಲಿನ ಭವ್ಯ ಭವಿತವ್ಯವನ್ನು ಇಲ್ಲಿ ನಿರೀಕ್ಷಿಸುತ್ತಿರುವಂತಹ ನನ್ನ ಶಕುನಿ ಮಾವನನ್ನು ನಾನು ಹೇಗೆ ಮರೆಯಲಿ? ನನ್ನ ಕುರಿತಾಗಿ ಹಿತವಾದ ಭಾವವನ್ನು ತಳೆದಿರುವಂತಹ ನನ್ನ ಆತ್ಮೀಯ ಮಿತ್ರನಾದ ಕರ್ಣನನ್ನು ಹೇಗೆ ನಾನು ತೊರೆಯಲಿ? ಅಬ್ಬಾ ಬಾಯ್, ಇದಕ್ಕೆ ಅಮೃತವಾಣಿ ಹೇಳ್ಬೇಕೋ ಯಾವ್ದು ಹೇಳ್ಬೇಕು ಗೊತ್ತಾಗೋದಿಲ್ಲ. ಆಗುವುದಿಲ್ಲ ಅಜ್ಜ. ತ್ರೇತೆಯಲ್ಲಿ ಯಾರೋ ಹೇಳಿದ್ರಂತೆ, ನಿಜವಾಗಿ ರಾಮನನ್ನೂ ಪೂಜೆ ಮಾಡುವುದಲ್ಲ, ಹನುಮಂತರನ್ನೂ ಪೂಜೆ ಮಾಡುವುದಲ್ಲ, ಪೂಜೆ ಮಾಡಿದ್ರೆ ಶೂರ್ಪಣಕಿಯನ್ನು ಪೂಜೆ ಮಾಡಬೇಕು, ಗುಡಿ ಕಟ್ಟಬೇಕು ಅಂತ ಹೇಳಿದವರಿದ್ದಾರೆ. ಒಂದು ಶೂರ್ಪಣಕಿಗೆ ಗುಡಿ ಕಟ್ಟಬೇಕು, ಮತ್ತೊಂದು ಮಂಥರೆಗೆ ಗುಡಿ ಕಟ್ಟಬೇಕು, ಆಮೇಲೆ ಇನ್ನೊಬ್ಬರಿಗೆ ಯಾರಿಗೂ ಕಟ್ಟಬೇಕು ಅಂತ ಹೇಳಿದಾರಂತೆ. ಅಂದ್ರೆ ಬರ್ಲಿಕ್ಕೆ ಕಾರಣ ಕಾಡಿಗೆ. ನೀವೆಲ್ಲ ಆಡಳಿತಕ್ಕೆ ಬಂದ್ರೆ ಅದೇ ದೇವಸ್ಥಾನ ಕಟ್ಟಿಸ್ತೀರಿ ನೀವು. ಅದಕ್ಕಾಗಿಯೇ ನೀವು ಆಡಳಿತಕ್ಕೆ ಬರಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ರಾಮನಿಗೂ ಇಲ್ಲ, ಆಂಜನೇಯನಿಗೂ ಇಲ್ಲ. ಹೊಸ 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 ಗುಡಿ, ಹೊಸ 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 ಆಲೋಚನೆ, ಹೊಸ ಹೊಸ ದಿನದ ಆಚರಣೆ. ಹೌದು, ಹಾಗಾಗಿ ಒಂದರ್ಥದಲ್ಲಿ ನಾನು ಕೃಷ್ಣನು ಆಲೋಚನೆ ಮಾಡುವುದು ಒಂದೇ ಅಜ್ಜ. ಕೃಷ್ಣ ನೀನು ಒಂದೇ. ಹೌದು. ಏ ದೇವ್ರೆ, ಯಾಕಂದ್ರೆ ಕೃಷ್ಣ ಯಾವುದನ್ನು ಬೇರೆ ನೆಲೆಯಿಂದ ಆಲೋಚನೆ ಮಾಡ್ತಾನೆ. ಪುಣ್ಯಕ್ಕೆ ಅವೊಂದು ಈ ಮಾತನ್ನು ಕೇಳಲಿಲ್ಲ, ಉಳ್ಕೊಂಡವ. ಯಾಕಂದ್ರೆ ಕೃಷ್ಣ ಯಾವುದನ್ನು ಉದ್ದೇಶಿಸಿದ್ದಾನೋ ಅದನ್ನೇ ನಾನು ಉದ್ದೇಶಿಸಿದ್ದು. ನಿಜವಾಗಿ ಹೇಳಬೇಕಿದ್ರೆ ಕೃಷ್ಣನಿಗೆ ಇಲ್ಲಿ ಸಂಧಾನ ಆಗುವುದು ಬೇಡ ಅಂತಲೇ. ಹೇಗೆ ಹೇಳ್ತೀಯ? ಮತ್ತೆ ಅಲ್ಲದೆ ಇದ್ರೆ ಕೃಷ್ಣ ಎಲ್ಲರ ಮನಸ್ಸನ್ನು ಬದಲಿಸಿದವ. ನಾ ಕೇಳಿದ್ದೇನೆ, ಇಷ್ಟು ಮಂದಿಯ ಮನಸ್ಸನ್ನು ಇಲ್ಲಿ ಬದಲಿಸಿದ್ಯಲ್ಲ, ನೀನು ಅಸುರ ರಿಪು, ನೀನು ಈ ಪ್ರಪಂಚದಲ್ಲಿ ಚಿತ್ತಕ್ಕೆ ಅಧಿಷ್ಠಾತೃ ದೇವತೆ, ಎಲ್ಲರನ್ನು ಬದಲಿಸುವವನಿಗೆ ನನ್ನನ್ನು ಯಾಕೆ ಬದಲಿಸಲಿಕ್ಕಾಗಲಿಲ್ಲ? ನೋಡು, ಹಾಗಿದ್ರೆ ಒಳಗೆ ನಾ ಆಗಲೇ ಆಡಿದ್ದೇನೆ ಅವನಿಗೆ ರಣವೀಳ್ಯ ಕೊಡುವಾಗ. ನೀನು ನಿಜವಾಗಿ ಒಬ್ಬ ನಿಜವಾದ ನಾಟಕದ ಪಾತ್ರಧಾರಿ ಅಂತ ಹೇಳಿ ಪ್ರಶಸ್ತಿ ಕೊಡುವುದಿದ್ರೆ ನನಗೆ ಕೊಡಬೇಕು ಅಂತ. ನೀನು ಹೊರಗೆ ಹೇಳಿದ್ದನ್ನು ನಾ ಕೇಳುವುದಿಲ್ಲ, ನನ್ನ ಒಳಗೆ ಕೂತು ಏನು ಹೇಳ್ತಿ ಕೃಷ್ಣ ಅದನ್ನೇ ಹೇಳಿದ್ದೇನೆ ಅಂತ ಹೇಳಿಕೊಂಡು ಆ ಮಾತನ್ನು ಸಂಧಾನದ ಸಭೆಯಲ್ಲಿ ಆಡಿದ್ದೆ. ಅಂದ್ರೆ ಕೃಷ್ಣನೇ ಅದನ್ನೆಲ್ಲ ಮಾಡಿಸುವುದು, ನಿನ್ನದ್ದೇನು ಪಾತ್ರವೇ ಇಲ್ಲ. ಇದು ಕೃಷ್ಣ ಸಮ್ಮತ. ಪಾಂಡವರು ಸೋತದ್ದು ಕೃಷ್ಣನದ್ದಾದಂತಹ ದಯೆಯಿಂದ. ಇದೆಲ್ಲ ರಾವಣನ ಪಂಥ ನೋಡು. ಸಾವಿರಾರು ನಾರಿಯರನ್ನ ಬಲಾತ್ಕಾರ ಮಾಡಿದ. ಇದರಲ್ಲಿ ನನ್ನ ಸ್ವಂತ ಯೋಚನೆ ಏನೂ ಇಲ್ಲ, ಎಲ್ಲ ದೈವದ ಪ್ರೇರಣೆ. ಅಜ್ಜ, ನಾನು ಹಾಗಾಗಿ ಬಲಾತ್ಕಾರ ಮಾಡ್ತಾ ಇದ್ದೇನೆ. ಒಬ್ಬ ಕೊಲಗಡುಕ ಹೇಳಿದ್ನಂತೆ, ನನ್ನದ್ದೇನೂ ತಪ್ಪಿಲ್ಲ,
ಒಂದು ಹುಲ್ಲು ಕಡ್ಡಿಯು ಅಲ್ಲಾಡಬೇಕು ಅಂತಾದ್ರೆ ದೈವ ಸಂಕಲ್ಪದಂತೆ ಆಗ್ತದೆ. ಹೌದು. ಹಾಗಾಗಿ ನಾನು ಕೊಲೆ ಮಾಡುವುದಕ್ಕೆ ದೈವವೇ ಕಾರಣ, ನನ್ನನ್ನು ಶಿಕ್ಷಿಸಬೇಡಿ, ದೈವವನ್ನು ಶಿಕ್ಷಿಸಿ. ನೀವು ಒಂದು ಬಾರಿ ರಾವಣ ವಿತಂಡವಾದವು ರಾವಣಾಂತರಂಗ ಪ್ರಸಂಗ ನೋಡ್ಬೇಕು. ಎಲ್ಲಾ ವಾದಕ್ಕೂ ರಾವಣ ಅದ್ಭುತವಾಗಿ ಮಾತಾಡಿದ್ದಾನೆ. ಅಲ್ಲ, ಎಲ್ಲಾ ವಾದಕ್ಕೂ ಸಾವು ಬರಬಹುದು. ಈ ವಿತಂಡ ವಾದಕ್ಕೆ ಯಾವ ಕಾಲದಲ್ಲಿಯೂ ಸಾವು ಬರುವುದಿಲ್ಲ. ಬರಬಾರದು ಅದೇ ಬರಬಾರದಲ್ಲ, ಬರುವುದೂ ಇಲ್ಲ. ಯಾಕಂದ್ರೆ ಕಾಲ ಧರ್ಮ ಏನ್ ಮಾಡುವುದಕ್ಕಾಗದೆ ಹೇಳು. ಮಗು, ಯಾರನ್ನು ದೂರ ಇಡಬೇಕಿತ್ತೋ ಅವರನ್ನು ಹತ್ತಿರ ಇಟ್ಕೊಂಡಿದ್ದೀಯಲ್ಲ. ತಿದ್ದುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಷ್ಟು ಹಾಳಾಗಿದ್ದೆ ನೀನು. ಇನ್ನು ಎಲ್ಲಿ ಹೋದ್ರು ಪಂಚಗವ್ಯ ಪ್ರಾಯಶ್ಚಿತ್ತ ಮಾಡಿದ್ರು ನೀನು ಶುದ್ಧ ಆಗುವುದಿಲ್ಲ. ಮಗು, ನಿಮ್ಮ ಮಾತಿನ ಅಮೃತ ಸಿಂಚನದಿಂದ ನನಗೆ ಆದ್ರೆ ಸಾಕು. ಅದು ಆಗುವುದಿಲ್ಲ ಅಂತ ಹೇಳುವುದು ನಾನು. ನಾವು ಬರೀದೇ ಇಷ್ಟು ದಿವಸ ಹೇಳಿದ್ದು ಬಂತು. ಅವರು ಒಡನಾಟ ಬೇಡ ಮಾಡಬೇಡ. ಆ ಶಕುನಿ, ಆ ಕರ್ಣ, ಆ ಸೈಂಧವ, ಆ ದುಶ್ಯಾಸನ, ಯಾರು ಒಡನಾಟಕ್ಕೆ ಅಯೋಗ್ಯರು ಅವರನ್ನೇ ಒಡನಾಟ ಮಾಡ್ತೀವಿ. ಅವರ ಮಾತನ್ನೇ ಸರಿ ಅಂತ ಸ್ವೀಕರಿಸ್ತೀವಿ. ಅವರು ಯಾಕೆ ಇಂಥ ನಿನಗೆ ಪ್ರಿಯವಾದಂತ ಮಾತನ್ನ ಆಡ್ತಾರೆ ಎನ್ನುವ ಪ್ರಾಥಮಿಕ ಪರಿಜ್ಞಾನವೂ ನಿನಗಿಲ್ಲ. ಎಲ್ಲವರು ಅವರವರ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನನ್ನು ಓಲೈಸ್ತಾ ಇದ್ದಾರೆ. ಯಾವಾಗಲೂ ಹೊಗಳುವವರನ್ನು ದೂರ ಇಡಬೇಕಂತೆ, ತೆಗಳುವವರನ್ನು ಹತ್ರ ಇಟ್ಕೊಳ್ಬೇಕಂತೆ. ನೀನು ಅದಕ್ಕೆ ವಿರುದ್ಧವಾಗಿ ಮಾಡ್ತೀವಿ. ನಾವೆಲ್ಲ ನಿನ್ನನ್ನು ದೂರುವವರು, ನಮ್ಮನ್ನು ದೂರವೇ ಇಟ್ಟಿದ್ದಿ. ಅವರೆಲ್ಲ ನಿನ್ನನ್ನು ಹೊಗಳುವವರು, ಅವರನ್ನ ಹತ್ರ ಇಟ್ಟುಕೊಂಡಿದ್ದಿ. ತುಂಬಾ ತೆಗಳುವವರನ್ನು ಹತ್ರ ಇಟ್ಟುಕೊಳ್ಳಬಾರದು. ಯಾಕೆ? ಕೆಲವೊಮ್ಮೆ ನಮ್ಮ ಇದ್ದ ಮಾನ ಮರ್ಯಾದೆಯನ್ನು ತೆಗೀತಾರೆ. ಖಂಡಿತ ಹಾಗೆ ಮಾಡುವುದಿಲ್ಲ. ನಾವು ಎಲ್ಲಿ ಹೋಗ್ಲಿಕ್ಕೂ ನೀವು ಎಲ್ಲ ತಪ್ಪು ಮಾಡ್ತೀರೋ ಅಲ್ಲ ಮಾತ್ರ ಕಠಿಣವಾಗಿ ಹೇಳ್ತಾರೆ, ಎಚ್ಚರಿಸ್ತಾರೆ. ಅದು ಸರಿ ಅಂತ ಒಪ್ಪಿ ತಿದ್ದಿಕೊಂಡ್ರೆ ಭವಿಷ್ಯಕ್ಕೂ ಒಳ್ಳೇದು. ಮಗು, ಕರುಣಾದಿ ದುಷ್ಟರ ಬಳಸಿನಲ್ಲಿ ಕೇಳಾದೆ. ನಿನಗೆ ಮಾತ್ರ ಅಲ್ಲ, ಇಡೀ ನಮ್ಮ ವಂಶಕ್ಕೆ ಕೇಳಾದೆ. ನಾನು ಕೃಷ್ಣನಿಗೆ ಸರಿ ಸಮಾನ. ತನ್ನ ಪಂಚಪ್ರಾಣದಂತೆ ಪಾಂಡವರನ್ನು ನಳಿನ ನೇತ್ರನಾಗಿರುವಂತಹ ಕೃಷ್ಣ ಕಾಪಾಡ್ತೇನೆ ಅಂತ ಮೊದಲೇ ಮಾತು ಕೊಟ್ಟಿದ್ದಾನೆ. ಹಾಗಾಗಿ ಅನಿಬರಿಗೆ ಹರಿಮಿತ್ರ, ನಮಗೆ ಯಾರೂ ಇಲ್ಲ. ನೀವೇ ನಮ್ಮಯ ಸೇನೆಗೆ ಜನಪರಾಗಿಯೇ ಕಾಯಬೇಕು. ಹರಿಯ ಮಾಯೆಯನುಳಿದು ಹರಿಬ ಕೊದಕುವನೋರ್ವ ಗಾಂಗೇಯ ಶೂರ. ಯಾವ್ಯಾವ ಪ್ರಸಂಗದ್ದೆಲ್ಲ ಹಿಡ್ಕೊಂಡು ಎಲ್ಲವೂ ಹಿಡಿತದೆ. ಅಲ್ಲ, ಈ ಪ್ರಸಂಗಕ್ಕೆ ಇದು ಸರಿ ಆಗ್ತದೆ ಏನು ತೊಂದರೆ ಇಲ್ಲ. ಹಾಗೆ ನಾ ಹೇಳುವುದಿಲ್ಲ, ಹೊಂದಾಣಿಕೆ ಮಾಡಿ. ಸರಿ 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 ಮಗು, ನಿಜವಾಗಿ ನಿನ್ನ ಯೋಚನೆ ತಪ್ಪಿದ್ದೇ. ಅಲ್ಲಿ ಕಲ್ಲು ಹರಳಿಗೂ ಹರಳು ಕಲ್ಲಿಗೂ ವ್ಯತ್ಯಾಸ ಇಲ್ಲವೇನು? ನಾವೆಲ್ಲ ಕಲ್ಲು ಹರಳು, ಅವ ಹರಳು ಕಲ್ಲು. ನಾವು ಒಂದು ಪ್ರಪಾತ, ಆತನೊಂದು ಪರ್ವತ. ನಾವೆಲ್ಲ ಒಂದು ಬಿಂದು, ಅವ ಸಿಂಧು. ಅವನು ನಾವು ಒಂದೇ ಆಗುವುದಕ್ಕೆ ಹೇಗೆ ಸಾಧ್ಯ? ಎಂತಹ ಸುಂದರವಾದಂತಹ ಮಾತು. ಇದಾದ್ರೂ ಗೊತ್ತಾಯ್ತಲ್ಲ ನಿನಗೆ, ನನ್ನ ಪುಣ್ಯ ಅಂತ ಹೇಳುವುದು ನಾನು. ಯಾಕಂದ್ರೆ ಸುಂದರವಾದ ಮಾತು ನಿನಗೆ ಆಗುವುದೇ ಇಲ್ಲವಾಗಿತ್ತು. ಇವತ್ತೇ ನೀನು ಪ್ರಪ್ರಥಮವಾಗಿ ಒಪ್ಪಿಕೊಂಡಿದ್ದು. ಮಗು, ಏನು ನಿನಗೆ ಹೇಳಿ ಏನು ಪ್ರಯೋಜನವೂ ಇಲ್ಲ. ತಿಳುಗಿ ಫಲವೇನಂತ್ಯ ಕಾಲದಿ, ತಿಳುಗಿ ಫಲವೇನಂತ್ಯ ಕಾಲದಿ, ತಲೆಯ ತೆತ್ತನು ನಿನ್ನ ಧನಕ್ಕೆ, ತಲೆಯ ತೆತ್ತನು ನಿನ್ನ ಧನಕ್ಕೆ, ಇನ್ನೊಳುಕದಿರು ಸೇನಾಧಿಪತ್ಯ ಮಾಡ್ಬೇಕಾಗಿಲ್ಲ. ಗೋರ್ಕಲ್ಲ ಮೇಲೆ ಭೋರೆಂದು ಮಳೆ ಸುರಿದರೆ ಆ ಕಲ್ಲು ನೀರು ಕುಡುವುದಿದುವೆ ಅಂತ ಮಾತುಂಟು. ನಿನಗೆ ಎಷ್ಟು ಹೇಳಿದ್ರು ಪ್ರಯೋಜನ ಏನು? ಇಷ್ಟು ವರ್ಷ ಆಗದೆ ಇದ್ದದ್ದು ಈ ದಿವಸದಲ್ಲಿ ಆಗ್ತದ? ಫಲವೇ ಇಲ್ಲ. ಆದ್ರೆ ಒಂದು ಆಗುವುದಿಲ್ಲ ಅಂತ ಕೃಷ್ಣನು ನಾನು ಸರಿಸಾಟಿ ಅಲ್ಲ ಅಂತ ಹೇಳಿದ ಮರುಗಳಿಗೆಯಲ್ಲಿ ಅಜ್ಜ ಪಲಾಯನವಾದ ಕೈಗೊಳ್ಳುತ್ತಾನೆ. ಆಗಬಾರದಲ್ಲ, ಹಾಗೆ ಭಾವಿಸುವುದೇ ಬೇಡ. ಬಿಡು. ಅಂತ್ಯ ಕಾಲಕ್ಕೆ ತಲೆಯ ತೆತ್ತೆನು ನಿನ್ನ ಧನಕ್ಕೆ. ಮಗು, ಅಳುಕದಿರು, ಹದಬೇಡ. 11 ಅಕ್ಷೋಣಿಯ ಸೇನೆಯ ನೇತಾರನಾಗಿ
ನಿಮ್ಮನ್ನು ರಕ್ಷಿಸ್ತೇನೆ, ನಿಶ್ಚಿಂತರಾಗಿ ಹೋಗಿ. ಅಜ್ಜ, ನಿಮ್ಮ ಮಾತನ್ನು ಕೇಳಿದಾಗ ಅತ್ಯಂತ ಹರುಷವಾಗಿದೆ. ಏನು ಹೇಳ್ತೀರೋ, ಎಲ್ಲಿ ನನ್ನನ್ನು ಬೈತೀರೋ, ಎಲ್ಲಿ ನಿರಾಕರಿಸ್ತೀರೋ ಅಂತ ಹೇಳುವಂತಹ ಒಂದು ಅಳುಕಿತ್ತು ನನಗೆ. ಇವತ್ತಿನ ಮಟ್ಟಿಗೆ ನೀನು ಎಷ್ಟು ಬೈದ್ರು ಸುಮ್ಮನೆ ಇರ್ತೀಯ ನನಗೆ ಗೊತ್ತಾಗಿದೆ. ಹಾಗಾಗಿ ಯಾಕೆ ನಿನ್ನ ಕೆಲಸ ಆಗ್ಬೇಕಲ್ಲ ಅಜ್ಜ. ಹಾಗಲ್ಲ ಅಜ್ಜ, ನೀವು ಒಂದು ಮಾತು ಹೇಳಿದಿರಿ, ನಿನ್ನಯ ಘನಕೆ ಎನ್ನಯ ತಲೆಯ ತೆತ್ತೇನು ಅಂತ. ಹೌದು, ನಾನು ಆಡುವುದಷ್ಟೇ. ತಲೆಗೆ ಬೇಕಾಗಿ ನಾನೇನು ತಲೆ ಕೆಡಿಸುವವ ಅಲ್ಲ. ತಲೆಯ ನೈದೇ ಸಮರ್ಪಿಸುವೆ. ರಣವೀಳೆ ಕೊಡುವಾಗ ನಾನು ಆಡಿದ್ದದನ್ನೇ. ಒಟ್ಟು ಒಂದು ಸತ್ಯ, ಹಸ್ತಿನಾವತಿಯಲ್ಲಿ ಧರ್ಮಿಷ್ಠನಾಗಿ ನಾನು ಅವನು ಅಂತ ಹೇಳುವಂತಹ ತೀರ್ಮಾನಕ್ಕೆ ಇದೊಂದು ವೇದಿಕೆ ಆಗಬೇಕು, ಅದಕ್ಕೆ ತಾವೇ ಅಧ್ಯಕ್ಷರಾಗಬೇಕು ಅಂತ ಕೇಳಿದಾಗ ತಾವು ಒಪ್ಪಿದ್ದೀರಿ ಅಂತಾದ್ರೆ ಮುಂದೆ ಯಾವಾಗ ಅಜ್ಜ ಹೇಗೆ ಬರ್ತೀರಿ? ವೇದಿಕೆ ಅಧ್ಯಕ್ಷ ಅಲ್ಲ, ಸೇನಾಧ್ಯಕ್ಷನಾಗ್ತೇನೆ ಅಷ್ಟೇ. ಆ ಮಹಾಸೇನೆಯ ಒಂದು ವೇದಿಕೆ. ನೀನು ಹೇಳಿದ್ದಕ್ಕೆಲ್ಲ ಹಾಕುವುದಿಲ್ಲ. ಹೋಗು ನಿಶ್ಚಿಂತೆಯಿಂದ. ಅಜ್ಜ